ಗುರು, ಈ ವರ್ಷದ ನಿನ್ನ ಸಾಧನೆ ಏನು? ಒಂದು ವಿಡಿಯೋ ಮಾಡು. ಬೇಜಾರಾಗಬೇಡಮ್ಮ, ನೀನು ಯಾಕೆ ತುಂಬ ಉದ್ಧಾರ ಆಗಿಲ್ಲ, ಬಿಲ್ಡಪ್ ಕೊಡಬೇಡ. ಬ್ರೋ, ಇಂಟ್ರಾಡೇ ಬ್ಯಾನ್ ಆಗುತ್ತಾ? ಸ್ಟಾಕ್ ಮಾರ್ಕೆಟ್ ಈಸ್ ಅ ಸ್ಕ್ಯಾಮ್, ಲೂಸಿಂಗ್ ಮೈ ಮನಿ. ಬ್ರೋ, ನೀವೆಷ್ಟು ದುಡ್ಡು ಮಾಡ್ತೀರಾ ಡೈಲಿ? 25 ಇಯರ್ SIP ಮಾಡಿದ್ರೆ 1 crore ಆಗುತ್ತಾ ಸರ್? ನಾನು ಫಸ್ಟಿಗೆ ಒಂದು Q&A ಮಾಡಿದ್ದೆ. ಅದರಲ್ಲಿ ತುಂಬ ಕ್ವಶನ್ಗಳನ್ನ ತೊಗೊಳಕ್ಕಾಗಿರಲಿಲ್ಲ. ಮತ್ತು ಆ ವಿಡಿಯೋದಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಾನು ಇದನ್ನು ಪಾರ್ಟ್ 2 ಮಾಡ್ತಾ ಇದ್ದೀನಿ. ಇದರಲ್ಲೂ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ಗಳಿದ್ದಾವೆ. ಅದಕ್ಕೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ನಿಮ್ಮ ತಲೆಯಲ್ಲಿರೋ ಕ್ವಶನ್ಗಳು ಬೇರೆ ಯಾರೋ ಕೇಳಿರ್ಬೋದು. ನಾನು ಆ ಕ್ವಶನ್ಗಳಿಗೆ ಆನ್ಸರ್ ಮಾಡೋದ್ರಿಂದ ನಿಮಗೊಂದು ಕ್ಲಾರಿಟಿ ಸಿಗ್ಬೋದು. ಫಸ್ಟ್ ಕ್ವಶನ್: ಗುರು, ಈ ವರ್ಷ ನಿನ್ನ ಸಾಧನೆ ಏನು? ಒಂದು ವಿಡಿಯೋ ಮಾಡು. ಬೇಜಾರಾಗಬೇಡಮ್ಮ, ನೀನು ಯಾಕೆ ಉದ್ಧಾರ ಆಗಿಲ್ಲ, ಬಿಲ್ಡಪ್ ಕೊಡಬೇಡ. ಯಾರಾದರೂ ಈ ಪ್ರಶ್ನೆ ಕೇಳಿರ್ಬೋದಲ್ಲ. ನನಗೆ ಈ ಥರ ಪ್ರಶ್ನೆಗಳು ತುಂಬ ಬರ್ತವೆ. ನಾನು ನಿನ್ನೆ ನ್ಯೂ ಇಯರ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಾನು ಹೇಳಿದ್ದೆ, ನಮ್ಮ ಜನಗಳಿಗೆ ಅವ್ರ ಲೈಫ್ಗಿನ್ನ ಬೇರೆ ಲೈಫಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳೋದ್ರಲ್ಲೇ ತುಂಬ ಇಂಟ್ರೆಸ್ಟ್. ಅದಕ್ಕೇ ಏನಾದರೂ ಒಂದು ಇಶ್ಯೂ ಆದಾಗ ಅದು ವೈರಲ್ ಆಗುತ್ತೆ. ಆಮೇಲೆ ಯಾರನ್ನ ಡೈಲಿ ಲಾಗ್ ಮಾಡ್ತಿರ್ತಾರಲ್ಲ, ನಾನು ಇವತ್ತು ಹಂಗೆ ಮಾಡಿದೆ, ನಾನು ಇವತ್ತು ಹಿಂಗೆ ಮಾಡಿದೆ, ನಾನು ಇವತ್ತು ಆ ಹೋಟ್ಲಿಗೆ ಹೋಗಿದ್ದೆ, ಈ ಹೋಟ್ಲಿಗೆ ಹೋಗಿದ್ದೆ, ಅದಕ್ಕೆ ವ್ಯೂಗಳು ಜಾಸ್ತಿ ಬರ್ತವೆ. ಯಾಕಂದರೆ ನಮ್ಮ ಜನಗಳಿಗೆ ಇಂಟ್ರೆಸ್ಟ್ ಇರೋದೇ ಬೇರೆ ಲೈಫಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳಕ್ಕೆ. ಎಷ್ಟೋ ವೀಡಿಯೋಗಳಲ್ಲಿ ಹೋಮ್ ಟೂರ್ ಮಾಡಿ ಅಂತ ಇವರೇ ಕಮೆಂಟ್ ಮಾಡಿರ್ತಾರೆ. ಯಾಕಂದರೆ ಇವ್ರಿಗೆ ಅವ್ರ ಮನೆ ನೋಡೋಕೆ ಇಂಟ್ರೆಸ್ಟ್ ಇರುತ್ತೆ. ಯಾಕೆ ಅವ್ರ ಮನೆ ನೋಡೋಕೆ ಇಂಟ್ರೆಸ್ಟ್ ಇದೆಯೋ ನನಗಂತೂ ಗೊತ್ತಿಲ್ಲ. ನನಗೂ ಈ ಥರ ತುಂಬ ಕಾಮೆಂಟ್ ಬರುತ್ತೆ. ಬಟ್ ನಾನು ಯಾವುದಕ್ಕೂ ಆನ್ಸರ್ ಮಾಡಿರಲಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ಕೊಂಡು ಕುತ್ಕೊಬೇಕಾಗುತ್ತೆ. ಇವತ್ತು ನಾನು ಏನೋ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅಂದ್ಕೊಳ್ಳಿ, ಬೇಡ ಇನ್ನೊಂದು 3 ತಿಂಗಳು ಬಿಟ್ಟು ಇಲ್ಲ 6 ತಿಂಗಳು ಬಿಟ್ಟು ಇನ್ನೊಬ್ಬ ಕಮೆಂಟ್ ಮಾಡ್ತಾನೆ, ಮತ್ತು ಅವನಿಗೆ ಒಂದು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡವನ. ಯಾಕಂದರೆ ಅವ್ನು ಈ ವಿಡಿಯೋ ನೋಡಿರಲ್ಲ. ಪದೇ ಆ ಥರ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಾನು ಯಾರಿಗೂ ಆನ್ಸರೇ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ನಾನು ಈ ವಿಡಿಯೋದಲ್ಲಿ ಈ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ಇದು ನನ್ನ ಪೋರ್ಟ್ಫೋಲಿಯೋ, ಇದು ನಮ್ಮ ವೈಫ್ ಪೋರ್ಟ್ಫೋಲಿಯೋ. ನಂದು ಅಲ್ಲ, ನಮ್ಮ ವೈಫ್ ಪೋರ್ಟ್ಫೋಲಿಯೋ. ಇವತ್ತು ಇದ್ರ ವ್ಯಾಲ್ಯೂ 1 crore 2 lakhs. ಇವತ್ತು ಇದು ಒಂದೇ ದಿವಸಕ್ಕೆ 1,15,000 ಮೇಲೋಗಿದೆ. ಬರೀ ಒಂದೇ ಒಂದು ದಿವಸಕ್ಕೆ 1,15,000 ಮೇಲೋಗಿದೆ. ಆಮೇಲೆ ಇಲ್ಲಿ ಮಾರ್ಕೆಟಲ್ಲಿ ತೋರಿಸ್ತಾ ಇದೆ ನೋಡಿ, ಯಾವ್ಯಾವ ಥರ ಮಾರ್ಕೆಟ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ನಂದು ಮೇಜರ್ಲಿ 57% ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಆಗಿದೆ, 26% ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಆಗಿದೆ, ಇನ್ನು 17% ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಆಗಿದೆ. ಇದು ಜಸ್ಟ್ ನನ್ನ ವೈಫಲ್ಲಿರೋ ಪೋರ್ಟ್ಫೋಲಿಯೋ. ಇನ್ನು ನನ್ನ ಪರ್ಸ್ನಲ್ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು? ಪರ್ಸ್ನಲ್ ಪೋರ್ಟ್ಫೋಲಿಯೋದಲ್ಲಿ ಅಂದೇನು ಜಾಸ್ತಿ ಇಲ್ಲ, ಒಂದು 30-40 ಲಕ್ಷ ಇದೆ. ಇದು ಜಸ್ಟ್ ನನ್ನ ಪರ್ಸ್ನಲ್ ಪೋರ್ಟ್ಫೋಲಿಯೋ. ಇದ್ರ 3 ನಮ್ಮ ಕಂಪ್ನಿನಲ್ಲಿದೆ. ಯಾಕಂದರೆ ನಾವು ಬಂದಿರೋ ಲಾಭನ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ನಮ್ಮ ಕಂಪ್ನಿ ಇದ್ರೂ ಇನ್ವೆಸ್ಟ್ ಮಾಡ್ತೀವಿ. ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಸುಮ್ಮನೆ ಏನು ಗೊತ್ತಾ, ದುಡ್ಡಿರೋರು ಯಾರು ಬಂದುಬಿಟ್ಟು ಪಬ್ಲಿಕಲ್ಲಿ ಬಂದು ತೋರಿಸ್ಕೊಳಲ್ಲ ನನ್ನ ಹತ್ರ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂತ. ಯಾರು ದುಡ್ಡಿರಲ್ಲ ಅವನೇ ಬಂದು ಪಬ್ಲಿಕಲ್ಲಿ ನಾನು ಶ್ರೀಮಂತ ಅಂತ ತೋರಿಸ್ಕೊಳ್ಬೇಕು, ಜಗತ್ತು ನನ್ನನ್ನು ಶ್ರೀಮಂತ ಅಂತ ಕಂಡುಹಿಡಬೇಕು ಅಂತ ತೋರಿಸ್ಕೊತಾನೆ. ದೊಡ್ಡ ಮನೆ ಕಟ್ತಾರೆ, ಅದರಲ್ಲಿ ರಿಯಲ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಿಲ್ಲ, ಅರ್ಧಕ್ಕರ್ಧ ಲೋನ್ ಇರುತ್ತೆ. ಬಟ್ ನೀವು ಜನ ಏನು ಮಾಡ್ತೀರಾ, ವಾವ್ ಮನೆ ಏನು ಸಖತ್ತಾಗಿದೆ, ಇವನು ಶ್ರೀಮಂತ. ಮನೆ ಮುಂದೆ ಕಾರ್ ನಿಂತಿರುತ್ತೆ, 90% ಲೋನು, 10% ಡೌನ್ ಪೇಮೆಂಟು. ವಾವ್ ಮನೆ ಮುಂದೆ ಕಾರ್ ನಿಂತಿದೆ, ಇವನು ಶ್ರೀಮಂತ. ಈ ಥರ ಹೊರಗಡೆ ನಾನು ಶ್ರೀಮಂತ ಅಂತ ತೋರಿಸ್ಕೊಳಕ್ಕೋಸ್ಕರ ಈ ಥರ ಲೋನ್ ಗೀನ್ ಮಾಡಿ ಸಾಲ ಮಾಡಿ ಒಂದಲ್ಲ ಒಂದು ದಿವಸ ಲೈಫಲ್ಲಿ ಸಿಗಾಕೊಂತಾರೆ. ನಿಜವಾಗ್ಲೂ ದುಡ್ಡನ್ನ ಸಂಪಾದನೆ ಮಾಡಿ ಮೇಲೆ ಬಂದಿರ್ತಾರಲ್ಲ, ಅವ್ರು ಯಾವತ್ತೂ ಕೂಡ ಪಬ್ಲಿಕಲ್ಲಿ ಬಂದ್ಬಿಟ್ಟು ನಾನು ಅಷ್ಟು ದುಡ್ದಿದ್ದೀನಿ, ಇಷ್ಟು ದುಡ್ದಿದ್ದೀನಿ, ನನ್ನ ನೆಟ್ವರ್ತ್ ಇಷ್ಟಿದೆ ಅಂತ ಯಾರೂ ತೋರಿಸ್ಕೊಳಲ್ಲ. ಯಾರು ತೋರಿಸ್ಕೊಂತಾರೆ, ಅವ್ರ ಅಪ್ಪನಿಂದ ಬಂದಿರುತ್ತೆ, ಇಲ್ಲ ಅವ್ರ ಪಿತ್ರಾರ್ಜಿತ ಆಸ್ತಿ ಏನಾದರೂ ಇರುತ್ತೆ, ಅದನ್ನು ಸೆಲ್ ಮಾಡಿಬಿಟ್ಟು ಅದನ್ನು ಶೋ ಆಫ್ ಮಾಡೋಕ್ಕೋಸ್ಕರ ಮಾಡ್ತಾರೆ. ಯಾಕಂದರೆ ಅವರಿಗೆ ದುಡ್ಡು ಹೆಂಗೆ ಹುಟ್ಟುತ್ತೆ ಅಂತ ಗೊತ್ತಿಲ್ಲಲ್ಲ, ದುಡ್ಡನ್ನ ಹೆಂಗೆ ಹುಟ್ಟಿಸೋದು ಅಂತ ಗೊತ್ತಿಲ್ಲ. ಈಗ ನಾಳೆ ನಂದೇನಾದರೂ ಲೈಫ್ ಝೀರೋ ಆದರೆ ನಾನು ನಾಳೆಯಿಂದನೂ ಇವತ್ತೆಲ್ಲಿ ಇದನ್ನು ವಾಪಸ್ ಅಲ್ಲಿಗೆ ಬರ್ತೀನಿ. ಯಾಕಂದರೆ ನನಗೆ ಝೀರೋಯಿಂದ ಮೇಲೆ ಬರೋದು ಹೆಂಗಂತ ಗೊತ್ತಿದೆ. ಸೈಕಾಲಜಿ ಆಫ್ ಮನಿ ಆಥರ್ ಮಾರ್ಗನ್ ಹೌಸಲ್ಲಿ ಹೇಳ್ತಾರೆ, ವೆಲ್ತ್ ಈಸ್ ವಾಟ್ ಯು ಡೋಂಟ್ ಸಿ, ದ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಡೋಂಟ್ ಬ್ರ್ಯಾಗ್ ಅಬೌಟ್ ಇಟ್, ಇಟ್ ಈಸ್ ಈಸಿ ಟು ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್, ಸೊ ಇಟ್ ಈಸ್ ವೆರಿ ಹಾರ್ಡ್ ಟು ಟೆಲ್ ಹೌ ಸಕ್ಸಸ್ಫುಲ್ ಸಮ್ ಒನ್ ಅಂಟಿಲ್ ಯು ಗೆಟ್ ಟು ನೋ ದೆಮ್. ನಾನು ಅವಾಗಲೇ ಹೇಳಿದ್ನಲ್ಲ, ವೆಲ್ತ್ ಅನ್ನೋದು ಯಾರ ಕಣ್ಗೂ ಕಾಣಲ್ಲ. ಅದನ್ನು ಕಾಣಬೇಕಂದ್ರೆ ನಾವೇನು ಮಾಡಬೇಕು, ಅದನ್ನು ಖರ್ಚು ಮಾಡಬೇಕು. ಖರ್ಚು ಮಾಡಿ ಜಗತ್ತಿಗೆ ತೋರಿಸ್ಬೇಕು ನಾನು ಒಬ್ಬ ಶ್ರೀಮಂತ ಅಂತ. ಅವಾಗಲೇ ಆ ವೆಲ್ತ್ ಕಾಣೋದು. ನಾನು ಈ ಪೋರ್ಟ್ಫೋಲಿಯೋ ಸೆಲ್ ಮಾಡಿ ಅದನ್ನು 50 ಲಕ್ಷದ್ದು 1 ಕೋಟಿದು ಕಾರ್ ತಗೊಂಬಂದು ನಿಮ್ಮ ಮುಂದೆ ಶೋ ಆಫ್ ಮಾಡಿದ್ರೆ ನೀವು ಅವಾಗ ಒಪ್ಕೊಂತೀರಾ? ನೀವು ಅವಾಗ ಕೇಳೋದು ಇಲ್ಲ, ಗುರು ನೀನು ಎಷ್ಟು ದುಡ್ಡು ಮಾಡ್ತೀಯಾ ಅಂತ. ಯಾವಾಗ ನಾವು ಸಿಂಪಲ್ ಆಗಿರ್ತೀವಿ, ಜನ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವೇನು ಮಾಡಿದ್ದೀರಾ ಅಂತ. ಬಟ್ ಲೈಫಲ್ಲಿ ಒಂದು ಲೆಸನ್ ತಿಳ್ಕೊಳ್ಳಿ. ಬಟ್ ನಾವು ಯಾವಾಗ ಇನ್ನೊಬ್ರಿಗೆ ತೋರ್ಸೋಕ್ಕೋಸ್ಕರ ದುಡ್ಡನ್ನ ಖರ್ಚು ಮಾಡ್ತೀವಲ್ಲ, ಅದು ಒನ್ ಆಫ್ ದ ವರ್ಸ್ಟ್. ಯಾಕಂದರೆ ಇದರಿಂದ ಪದೇ ನಾವು ಹೊರಗಡೆ ತೋರಿಸ್ಕೊಳಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ತಾನೆ ಇರ್ತೀವಿ. ನಾವು ಯಾವುದೇ ಥರ ಸೇವ್ ಮಾಡೋಕ್ಕಾಗಲ್ಲ, ನಮ್ಮ ವೆಲ್ತ್ನ ಬಿಲ್ಡ್ ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ಬೀದಿಗೆ ಬರಲೇಬೇಕಾಗುತ್ತೆ. ಯಾಕಂದರೆ ಇವತ್ತು ನೀವು iPhone 15 ತಗೊಂಡಿದ್ದೀರಾ, ನಾಳೆ ಅಪ್ಗ್ರೇಡ್ ಬರುತ್ತೆ iPhone 16. ಈಗ ನೀನು ಜಗತ್ತಿಗೆ ತೋರಿಸ್ಬೇಕು ನೀನು ಶ್ರೀಮಂತ ಅಂತ, ಏನಾದರೂ ಮಾಡಿ iPhone 16 ಅಫೋರ್ಡ್ ಮಾಡಲೇಬೇಕು. ಅದಾದಮೇಲೆ 17 ಬರುತ್ತೆ, ಅದಾದಮೇಲೆ 18 ಬರುತ್ತೆ. ಇದೇ ಥರ ಕಾರ್ ತಗೊಂಡಿರ್ತೀರ, ಸ್ವಲ್ಪ ಹಳೇದಾಗುತ್ತೆ, ಆಮೇಲೆ ಅಪ್ಗ್ರೇಡ್ ಮಾಡಲೇಬೇಕು. ಯಾಕಂದರೆ ಯು ನೀಡ್ ಟು ಶೋ ಹೌ ಯು ರಿಚ್ ಯು ಆರ್ ಅಂತ. ಇದರಿಂದ ಏನಾಗುತ್ತೆ ಹೇಳಿ, ಡೇ ಬೈ ಡೇ ನೀನೇನು ಮಾಡ್ತೀಯ, ನೀನು ದುಡಿದಿರೋ ದುಡ್ಡಲ್ಲೂ ಕಾರ್ ಕಂಪ್ನಿಗೆ ಇಡ್ತೀಯ, ಇಲ್ಲ ಅದನ್ನು ಲೋನ್ ತಗೊಳಕ್ಕೆ ಹೋಗಿ ಇಂಟ್ರೆಸ್ಟ್ನ ಬ್ಯಾಂಕಿಗೆ ಕಟ್ತೀಯ, ಬ್ಯಾಂಕ್ನ ಉದ್ಧಾರ ಮಾಡ್ತೀಯ, ಕಾರ್ ಕಂಪ್ನಿ ಉದ್ಧಾರ ಮಾಡ್ತೀಯ. ನಾವೇನೂ ಉದ್ಧಾರ ಆಗಲ್ಲ. ಆಮೇಲೆ ನೀನು ನೋಡಿ ವಾವ್ ಇವನೇನು ರಿಚ್ಚು ಅಂತ ಹೇಳಿರ್ತಾರಲ್ಲ, ಅವ್ರು ಏನು ಅವ್ರು 3 ದಿವಸ ನೋಡ್ತಾರೆ ನೀನು ವಾವ್ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಇದ್ದಿದ್ದೆ EMI ಕಟ್ಟಬೇಕಾಗಿರೋದು ನಾನು, ಅದನ್ನು ಅನುಭವಿಸ್ಬೇಕಾಗಿರೋದು ನಾನು. ನೀವು ಅದನ್ನು ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡ್ತೀರಾ, ಒಂದು 50 ಲೈಕ್ ಸಿಗುತ್ತೆ, ಮುಗೀತು. ಆಮೇಲಿಂದ ಅನುಭವಿಸೋದು ನಾವೇನಾ?
ದಯವಿಟ್ಟು ಈ ಮೈಂಡ್ ಸೆಟ್ಟಿಂದ ಹೊರಗೆ ಬನ್ನಿ. ನಾನು ಪದೇ ಪದೇ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲರಿಗೂ ನಾನು ಆನ್ಸರ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ನೀವು ಇನ್ನೊಬ್ರನ್ನ ಅವ್ನು ದುಡ್ಡು ನೋಡ್ಬಿಟ್ಟು ಅವನ ಹತ್ರ ಎಷ್ಟು ವೆಲ್ತ್ ಇದೆ ಅನ್ನೋದು ನೋಡಿ ಅಳಿಬೇಡಿ. ಅವ್ನು ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಅವ್ನಿಗೆ ಎಷ್ಟು ನಾಲೆಡ್ಜ್ ಇದೆ, ಇವನೇನು ಅಂತ. ಜಸ್ಟ್ ಅವ್ನು ಬಟ್ಟೆ ನೋಡ್ಬಿಟ್ಟು ಇವ್ನು ರಿಚ್ಚು, ಅವ್ನು ಸೂಟ್ ಹಾಕೊಂಡಿದ್ರೆ ಅವ್ನು ರಿಚ್ಚು, ಅವನ ಹತ್ರ ಕಾರ್ ಇದ್ರೆ ಅವ್ನು ರಿಚ್ಚು, ಈ ಥರ ಮೈಂಡ್ ಸೆಟ್ಟಿಂದ ಹೊರಗೆ ಬನ್ನಿ. ಅವಾಗಲೇ ನೀವು ನಿಮ್ಮ ಲೈಫಲ್ಲಿ ಒಂಚೂರು ದುಡ್ಡು ನೋಡೋಕ್ಕಾಗುತ್ತೆ. ಇಲ್ಲ ಅಂದರೆ ನೀವು ಅದನ್ನೇ ನಿಜ ಅಂದ್ಕೊಂಡು ನೀವು ನಾಳೆ ಒಂದೇ ಕಾಪಿ ಮಾಡ್ತೀರಾ, ನಾಳೆ ನೀವು ಕಾಪಿ ಮಾಡ್ತೀರಾ, ನೀವು ಲೋನ್ ತಗೊಳ್ತೀರಾ, ನೀವು ಅದೇ ಟ್ರ್ಯಾಪಲ್ಲಿ ಸಿಗಾಕೊಂತೀರಾ. ನೆಕ್ಸ್ಟ್ ಕ್ವಶನ್, ಬ್ರೋ ಇಂಟ್ರಾಡೇ ಟ್ರೇಡಿಂಗ್ ಬ್ಯಾನ್ ಆಗುತ್ತಾ? ಬ್ರೋ ಇಂಟ್ರಾಡೇ ಟ್ರೇಡಿಂಗ್ ಬ್ಯಾನ್ ಆಗಲ್ಲ, ಯಾಕಂದರೆ ಅದು ಟ್ರೇಡಿಂಗ್ ತಪ್ಪಲ್ಲ, ಟ್ರೇಡಿಂಗ್ ಮಾಡೋರು ತಪ್ಪು. ಟ್ರೇಡಿಂಗಲ್ಲಿ ಇಂಟ್ರಾಡೇ ಟ್ರೇಡಿಂಗಲ್ಲೂ ದುಡ್ಡು ಮಾಡ್ತಾರೆ. ಯಾರ ಹತ್ರ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ, ಯಾರ ಹತ್ರ ಮಿಲಿಯನ್ ಗಟ್ಟಲೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ನು ಮಾಡ್ತಾನೆ. ಅವ್ನು ಮಾಡಿರೋ ಲಾಭನ ಬಂದ್ಬಿಟ್ಟು ಈ ಥರ ಯೂಟ್ಯೂಬ್ ಚಾನಲಲ್ಲಿ ನಾನು ತೋರಿಸ್ಬೋದು ಈ ಥರ ನಿಮಗೆ ಪ್ರತಿ ವಿಡಿಯೋದಲ್ಲಿ 1 ಲಕ್ಷ ರೂಪಾಯಿ ಲಾಭ ಮಾಡಿದೆ, 2 ಲಕ್ಷ ಲಾಭ ಮಾಡಿದೆ. ಅವಾಗ ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ ಆರಾಮ್ಸೆ. ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ ಆರಾಮಾಗಿ, ಇನ್ಫ್ಲೂಯೆನ್ಸ್ ಆಗಿ ನೀವು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈಗ ನೀವು ಏನು ನೋಡ್ತೀರಲ್ಲ, ದುಡ್ಡಿರೋರು ಯೋಚನೆ ಬೇರೆ, ಅವ್ರು ಮಾಡೋ ಸ್ಟೈಲೇ ಬೇರೆ. ನಾವು ಅವ್ರನ್ನ ಕಾಪಿ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಆ ಲೆವೆಲ್ಗೆ ಹೆಂಗೆ ಹೋಗಬೇಕು ಅನ್ನೋದನ್ನು ಟ್ರೈ ಮಾಡಬೇಕು. ಇಂಟ್ರಾಡೇ ಮಾಡಿದ್ರೆ ನನ್ನ ಪ್ರಕಾರ ನಾರ್ಮಲಿ ಹೆಡ್ಜ್ ಫಂಡ್ ಅವ್ರು ಮಾಡ್ತಾರೆ ಅಷ್ಟೇ, ದುಡ್ಡು ಮಾಡ್ತಾರೆ. ಬೇರೆಯವರು ನಮ್ಮಂಥ ರಿಟೇಲರ್ ದುಡ್ಡು ಮಾಡೋಕ್ಕಾಗಲ್ಲ. ಒಂದು ದಿವಸ ಮಾಡ್ತಾನೆ, 2 ದಿವಸ ಕಳ್ಕೊತಾನೆ, ಇಲ್ಲ 1 ವಾರ ಕಂಟಿನ್ಯೂಸ್ಲಿ ಮಾಡ್ತಾನೆ, ನೆಕ್ಸ್ಟ್ ದಿವಸ ಮಾಡಿದ್ದೆಲ್ಲ ಒಂದೇ ಸಲ ಲಾಸ್ ಮಾಡ್ಕೊತಾನೆ. ಯಾಕಂದರೆ ನಾನು ಲಾಸ್ಟ್ 10 ವರ್ಷದಿಂದ ನೋಡ್ಕೊಂಡು ಬಂದಿರೋದೇ ಇದು. ನೀವೆಲ್ಲ ಇವಾಗ ಕೊರೋನಾ ಬಂದಮೇಲೆ ಬಂದಿರೋದು ಮಾರ್ಕೆಟಿಗೆ. ನನ್ನ ಸಜೆಷನ್ ಕೇಳಿದ್ರೆ ಇಂಟ್ರಾಡೇ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ಈಸ್ ಸ್ಕ್ಯಾಮ್, ಲೂಸಿಂಗ್ ಮೈ ಮನಿ. ಇವರು ಅವರೇನೆ. ಇವ್ರು ಯಾರಂದರೆ ಯಾರು ಅಲ್ಲ, ಈಗ ಆಲ್ರೆಡಿ ಯಾರು ದುಡ್ಡನ್ನ ಕಳ್ಕೊಂಡಿದ್ದಾನಲ್ಲ, ಸೇಮ್ ಅವ್ನ ಥರನೇ ಇವನು ಏನೋ ಟ್ರೇಡಿಂಗ್ ಮಾಡೋಕೆ ಹೋಗಿರ್ತಾನೆ, ಆಪ್ಷನಲ್ಲಿ ಏನೋ ಬೈ ಮಾಡಿರ್ತಾನೆ, ಬೈ ಮಾಡಿ ಲಾಸ್ ಮಾಡ್ಕೊಂಡಿರ್ತಾನೆ. ಇವ್ನು ತಪ್ಪು ಮಾಡಿಬಿಟ್ಟು ಇವ್ನು ಆಪ್ಷನಲ್ಲಿ ಲಾಸ್ ಮಾಡ್ಕೊಂಬಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಸ್ಕ್ಯಾಮ್ ಅಂದ್ಬಿಟ್ಟ. ಈಗೇನು ಮಾಡ್ತಾನೆ ಇವನು, 4 ಜನಕ್ಕೆ ಹೋಗಿ ಹೇಳ್ತಾನೆ. 4 ಜನಕ್ಕೆ ಹೋಗಿ ಹೇಳ್ಬಿಟ್ಟು, ಗುರು ಸ್ಟಾಕ್ ಮಾರ್ಕೆಟಲ್ಲಿ ದೇವರಣಗೂ ದುಡ್ಡು ಹಾಕ್ಬೇಡ, ಇದು ಗ್ಯಾಂಬ್ಲಿಂಗು, ಅಲ್ಲಿ ಲಾಸ್ ಆಗುತ್ತೆ, ನೀನು ಸ್ಕ್ಯಾಮ್ ಮಾಡ್ಕೊಂಡೆ, ಹಂಗೆ ಮಾಡ್ಕೊಂಡೆ ಅಂತ ಹೋಗಿ ಹೇಳ್ತಾನೆ. ಈಗ 4 ಜನ ಇವ್ನು ಮಾತು ಕೇಳ್ತಾರೆ. ದುಡ್ಡಿನ ವಿಚಾರ ಬಂದಾಗ ಜನ ಹುಷಾರಾಗಿರೋಕ್ಕೆ ಭಾಳ ಟ್ರೈ ಮಾಡ್ತಾರೆ. ಅವಾಗ ಇವ್ನು ಹೇಳಿದ್ದೆ ನಿಜ ಅಂದ್ಕೊಂಡು ಅವರು ಸುಮ್ಮನಾಗ್ಬಿಡ್ತಾರೆ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ದುಡ್ಡು ಮಾಡೋದನ್ನ ಆಪರ್ಚುನಿಟಿನ ಮಿಸ್ ಮಾಡ್ಕೊತಾರೆ. ನಾನು ಅದಕ್ಕೇ ಹೇಳೋದು, ಟ್ರೇಡಿಂಗ್ ಮಾಡೋಕೆ ಹೋಗ್ಬೇಡಿ. ಟ್ರೇಡಿಂಗ್ ಮಾಡೋ ಲಾಸ್ ಮಾಡ್ಕೊತೀರಲ್ಲ, ಲಾಸ್ ಮಾಡ್ಕೊಂಬಿಟ್ಟು ಹೋಗಿ ಮತ್ತೆ 40 ಜನಕ್ಕೆ ಹೋಗಿ ಹೇಳ್ತೀರಾ ನೀವು ಲಾಸ್ ಮಾಡ್ಕೊಂಡೆ ಅಂತ. ಅವ್ರು ಉದ್ಧಾರ ಆಗೋದನ್ನು ನೀವು ಯಾಕೆ ಸ್ಟಾಪ್ ಮಾಡ್ತೀರಾ? ಅವ್ನು ಟ್ರೇಡಿಂಗ್ ಮಾಡ್ತಿರ್ಲಿಲ್ಲ, ಅವ್ನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದ, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದ. ಇನ್ವೆಸ್ಟ್ ಮಾಡಿ ಯಾರು ಲಾಸ್ ಮಾಡ್ಕೊತಾರೆ? ಇನ್ವೆಸ್ಟ್ಮೆಂಟ್ ಮಾಡಿನೂ ಲಾಸ್ ಮಾಡ್ಕೊತಾರೆ. ಏನಂದರೆ ಹೋಗಿ ಪೆನ್ನಿ ಸ್ಟಾಕ್ ಬೈ ಮಾಡಿದಾಗ. ಅದು ಬಿಟ್ಟು ಒಳ್ಳೆ ಫಂಡಮೆಂಟಲಿ ಚೆನ್ನಾಗಿರೋ ಕಂಪ್ನಿಗಳನ್ನ ಬೈ ಮಾಡಿದ್ರೆ ಯಾರು ಲಾಸ್ ಮಾಡ್ಕೊತಾರೆ? ಸರ್, ನಾವು ಮ್ಯೂಚುವಲ್ ಫಂಡಲ್ಲಿ 1 ಮಂತು 1,000 SIP ಮಾಡಿದೆ, ನೆಕ್ಸ್ಟ್ ಮಂತು 2,000 ರೂಪಾಯಿ ಹೂಡಿಕೆ ಮಾಡಿದರೆ ನಡೆಯುತ್ತಾ ಸರ್, ಅಥವಾ ಮಂತು 1,000ನೇ ಹೂಡಿಕೆ ಮಾಡಬೇಕಾ? ಸರ್, ಮಾಡ್ಬೋದು ನೀವು. ಈಗ 1 ಮಂತ್ ಏನಾದರೂ ನಿಮ್ದು ಬಟ್ SIPನ ಮಾಡಿ. ನೀವು ಮ್ಯಾನ್ಯುವಲಿ ಮಾಡೋಕ್ಕೆ ಹೋಗ್ಬೇಡಿ. ಮ್ಯಾನ್ಯುವಲಿ ಮಾಡಿದಾಗ ಏನಾಗುತ್ತೆ, ನಾವು ಮರ್ತೋಗ್ತೀವಿ. ನಮಗೆ 1000 ಕೆಲಸ ಇರುತ್ತಲ್ಲ ಸರ್, ಇದೇ ಮೇನ್ ಅಲ್ಲ. ಅವಾಗ ಏನು ಮಾಡ್ತೀವಿ, ನಾವು ಮಿಸ್ ಮಾಡ್ಕೊತೀವಿ. ಇನ್ವೆಸ್ಟ್ ಮಾಡೋದೇನಾಗುತ್ತೆ, ಮರ್ತೋಗುತ್ತೆ. ಅದಕ್ಕೆ ನೀವು SIP ಮಾಡಿದಾಗ ಏನಾಗುತ್ತೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅದು SIP ಅನ್ನೋದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಷ್ಟೇ. ಅದು ಸ್ಟಾಕ್ ಮಾರ್ಕೆಟಾಗಲ್ಲ, ಎಲ್ಲಿ ಬೇಕಾದ್ರೂ SIP ಮಾಡ್ಬೋದು. ಎಷ್ಟೋ ಜನ ಚೀಟಿ ಕಟ್ತಿರ್ತೀರಲ್ಲ, ಅದು ಕೂಡ ಸಿಸ್ಟಮ್ಯಾಟಿಕ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಅದು ಕೂಡ SIPನೇ. RD ಕಟ್ತಾರಲ್ಲ, ಅದು ಕೂಡ ತಿಂಗಳ ಕಟ್ಕೊಂಡು ಹೋಗ್ತಿದ್ದಾರೆ. ಅದು ಕೂಡ ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟೆಡ್ ಇನ್ RD, ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟೆಡ್ ಇನ್ ಮ್ಯೂಚುವಲ್ ಫಂಡ್, ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟೆಡ್ ಇನ್ ಸ್ಟಾಕ್ ಮಾರ್ಕೆಟ್. ನೀವು ಎಲ್ಲಿ SIP ಮಾಡ್ತೀರಾ ಅನ್ನೋದ್ರ ಮೇಲೆ ಇರೋದು. ಸ್ಟಾಕ್ ಮಾರ್ಕೆಟಲ್ಲೂ SIP ಮಾಡ್ಬೋದು, ಮ್ಯೂಚುವಲ್ ಫಂಡಲ್ಲೂ SIP ಮಾಡ್ಬೋದು. ಮ್ಯೂಚುವಲ್ ಫಂಡಲ್ಲಿ SIP ಮಾಡಿದ್ರೆ ನೀವು ನೆಕ್ಸ್ಟ್ ಮಂತ್ ಏನಾದರೂ 15ನೇ ತಾರೀಕು ಕಟ್ಟಾಗ್ತಿದೆ ಅಂದರೆ ನೀವು ಅಟ್ಲೀಸ್ಟ್ ಒಂದು 10-15 ದಿವಸದ ಮುಂಚೆನೇ ಅದನ್ನು ಎಡಿಟ್ ಮಾಡಿಬಿಟ್ಟು ಚೇಂಜ್ ಮಾಡ್ಬೋದು. 2,000 ರೂಪಾಯಿ ಮಾಡ್ಬೋದು. ಇಲ್ಲ ಅದನ್ನು ಮುಂದಿನ ತಿಂಗಳು ಮತ್ತೆ 1,000 ರೂಪಾಯಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಬಟ್ ಈ ಥರ ಮಾಡೋಕ್ಕೆ ಹೋಗಬೇಡಿ, ಇನ್ಡಿಸಿಪ್ಲಿನ್ ಆಗುತ್ತೆ. ಡಿಸಿಪ್ಲಿನ್ ಇರಬೇಕಂದ್ರೆ 1,000 ರೂಪಾಯಿ SIP ಮಾಡ್ಕೊಂಡು ಹೋಗ್ತಿದ್ದೀರಾ, 1,000 ರೂಪಾಯಿನೇ ಮಾಡಿ. ಮುಂದಿನ ತಿಂಗಳು ನಿಮ್ಮ ಕೈಯಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ದುಡ್ಡು ಸಿಗ್ತಾ, ಅದನ್ನೇನು ಮಾಡಿ ಮ್ಯಾನ್ಯುವಲಿ ಆ್ಯಡ್ ಮಾಡಿ. ಅಲ್ಲಿ ಲಮ್ಸಮ್ ಅಂತ ಇರುತ್ತಲ್ಲ, ಲಮ್ಸಮ್ಮಲ್ಲಿ ಹೋಗ್ಬಿಟ್ಟು ನೀವು ಆ್ಯಡ್ ಮಾಡ್ಬೋದು. ಬ್ರೋ, ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಾರಾ ಯಾರಾದರೂ? ಸ್ಟಾಕ್ ಮಾರ್ಕೆಟ್ನ ಯಾರ ಕೈಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. 1992ನಲ್ಲಿ ಒಂದು 2-3 ಕಾರ್ಟಲ್ ಅಂತ ಇದ್ವು, ಬುಲ್ ಕಾರ್ಟಲ್, ಬಿಯರ್ ಕಾರ್ಟಲ್. ನೀವು ನೋಡಿರ್ತೀರ, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ನೋಡಿರೋರು. ಅಲ್ಲಿ ಏನಾಗ್ತಿತ್ತು, ಅವಾಗ ಇನ್ವೆಸ್ಟರ್ಸ್ ಕಮ್ಮಿ. ಅವಾಗ ನಮ್ಮ ದೇಶದಲ್ಲಿ ಫಾರಿನ್ ಇನ್ವೆಸ್ಟರ್ ಇರಲಿಲ್ಲ, ಯಾಕಂದರೆ ನಮ್ಮದು ಕ್ಲೋಸ್ಡ್ ಎಕಾನಮಿ ಆಗಿತ್ತು. ನಮ್ಮ ದೇಶದಲ್ಲಿ ಬಿಡ್ತಿರ್ಲಿಲ್ಲ ಬೇರೆ ದೇಶದವ್ರು ಬಂದು ಇನ್ವೆಸ್ಟ್ ಮಾಡೋಕ್ಕೆ. ಅವಾಗ ಏನಾಗಿತ್ತು, ಕ್ಲೋಸ್ಡ್ ಎಕಾನಮಿ ಆಗಿತ್ತು. ಅವಾಗ ಬರೀ ಸ್ವಲ್ಪ ಜಾಸ್ತಿ ದುಡ್ಡಿರೋರೆ ಮಾರ್ಕೆಟ್ನ ಕಂಟ್ರೋಲ್ ಮಾಡೋರು. ಬರ್ತಾ ಫಾರಿನ್ ಇನ್ವೆಸ್ಟರ್ಸ್ ಬಂದರು. ಫಾರಿನ್ ಇನ್ವೆಸ್ಟರ್ಸ್ ಭಾಳ ಕಂಟ್ರೋಲ್ ಮಾಡೋರು ಮಾರ್ಕೆಟ್ನ. ಕಂಟ್ರೋಲ್ ಅಂದರೆ ಎಂಡ್ ಆಫ್ ದ ಡೇ ಎಲ್ಲಿ ಅರ್ನಿಂಗ್ಸ್ ಗ್ರೋತ್ ಆಗುತ್ತೆ, ಯಾವ ಕಂಪ್ನಿದು ಶೇರ್ ಪ್ರೈಸು ಮೇಲೋಗುತ್ತೆ ಅಂದರೆ ಅಲ್ಲಿ ಎಲ್ಲಿ ಅರ್ನಿಂಗ್ಸ್ ಗ್ರೋತ್ ಆಗ್ತಾ ಇದೆ ಅಲ್ಲಿ ಆಟೋಮೆಟಿಕ್ಲಿ ದುಡ್ಡು ಫ್ಲೋ ಆಗುತ್ತೆ. ಯಾಕಂದರೆ ನನಗೆ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ. ಎಂಡ್ ಆಫ್ ದ ಡೇ ದುಡ್ಡೇ ಅಲ್ಲ ಮುಖ್ಯ ಎಲ್ಲರಿಗೂ. ದುಡ್ಡು ಎಲ್ಲಿಗೆ, ಆ ಕಂಪ್ನಿ ಜಾಸ್ತಿ ದುಡಿತಾ ಇದೆ ಅಂದಾಗ, ಈಗ ನೀವೇ ಯಾರನ್ನ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ ನಿಮ್ಮ ಮನೆ ಹತ್ರ ಅಂದ್ಕೊಳ್ಳಿ. ಬಿಸ್ನೆಸ್ ಇದ್ದಕ್ಕಿದ್ದಂಗೆ ಅವ್ನು ಜಾಸ್ತಿ ದುಡ್ಡು, ಅವ್ನು ಏನು ಬಿಸ್ನೆಸ್ ಮಾಡ್ತಿದ್ದಾನೆ ಗೊತ್ತಿಲ್ಲ, ಅವ್ನು ಯಾವಾಗ ಜಾಸ್ತಿ ದುಡ್ಡು ಮಾಡ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ನಾವೆಲ್ಲರೂ ಆ ಬಿಸ್ನೆಸ್ನ ಕಾಪಿ ಮಾಡೋಕ್ಕೆ ಹೋಗ್ತೀವಿ. ನಾವೆಲ್ಲರೂ ಆ ಬಿಸ್ನೆಸ್ ನಾನು ಮಾಡ್ತೀನಿ ಅಂತ ಹೋಗ್ತೀವಿ. ಯಾಕೆ? ದುಡ್ಡು ನೋಡ್ಕೊಂಡು. ಇಲ್ಲೂ ಹಂಗೇ ಶೇರ್ ಪ್ರೈಸ್ ಯಾಕೆ ಮೇಲೋಗುತ್ತೆ ಅಂದರೆ ಕಂಪ್ನಿ ಮಾಡೋ ಅರ್ನಿಂಗ್ಸಿಂದ, ಕಂಪ್ನಿ ಮಾಡೋ ಲಾಭದಿಂದ. ಲಾಭ ಗ್ರೋತ್ ಆಗ್ತಿದೆಯಾ, ಲಾಸ್ಟ್ ಇಯರ್ಗಿನ್ನ ಈ ವರ್ಷ ಲಾಭ ಗ್ರೋತ್ ಆಗ್ತಿದೆಯಾ, ಗ್ರೋತ್ ಹಾಕ್ಕಂತಾನೆ ಹೋಗ್ತಾ ಇದೆಯಾ?
ಅಲ್ಲಿ ದುಡ್ಡು ಫ್ಲೋ ಆಗುತ್ತೆ, ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ ಅಷ್ಟೇ, ಬೇರೆ ಯಾರು ಕಂಟ್ರೋಲ್ ಮಾಡೋಕ್ಕಾಗಿ. ಅಕಸ್ಮಾತ್ ಅರ್ನಿಂಗ್ಸ್ ಇಂಪ್ರೂವ್ ಆಗ್ದಲೇ, ನೆಟ್ ಪ್ರಾಫಿಟ್ ಇಂಪ್ರೂವ್ ಆಗ್ದಲೇ ಶೇರ್ ಪ್ರೈಸ್ ಮೇಲೆ ಹೋಗ್ತಾ ಇದೆ, ಭಾಳ ಮೇಲೆ ಹೋಗ್ತಾ ಇದೆ ಅಂದರೆ ಅಂದ್ಕೊಳ್ಳಿ ಅಲ್ಲಿ ಬಬಲ್ ಕ್ರಿಯೇಟ್ ಆಗ್ತಾ ಇದೆ. ಅದು ಯಾವಾಗ ಬಸ್ಟ್ ಆಗುತ್ತೋ ಗೊತ್ತಿಲ್ಲ, ಅಂಥದ್ರಿಂದ ದೂರ ಇರಿ. ಎಕ್ಸಾಂಪಲ್ ನಮಗೆ ಗೊತ್ತಿದೆ ತುಂಬ ಜನಕ್ಕೆ ಯಾವುದು ಇಶ್ಯೂನಲ್ಲಿತ್ತು, ರೀಸೆಂಟಾಗಿ ಇಶ್ಯೂನಲ್ಲಿತ್ತು, ಅದು ಹೆಸರು ತೊಗೊಳೋದು ಬೇಡ, ಇಶ್ಯೂನಲ್ಲಿತ್ತು. ಈಗಲೂ ಬಬಲ್ ಕ್ರಿಯೇಟ್ ಆಗ್ತಾನೇ ಇದೆ. ತುಂಬ ಜನ ರಿಟೇಲ್ ಇನ್ವೆಸ್ಟರ್ಸ್ ಅದರಿಂದ ಹೋಗ್ತಾರೆ. ಅದು ಯಾವಾಗ ಬಬಲ್ ಬಸ್ಟ್ ಆಗುತ್ತೋ ಈವನ್ ನನಗೂ ಗೊತ್ತಿಲ್ಲ. ಬ್ರೋ ನೀವೆಷ್ಟು ದುಡ್ಡು ಮಾಡ್ತೀರಾ ಡೈಲಿ? ನಾನು ಅವಾಗಲೇ ತೋರಿಸಿದ್ನಲ್ಲ ಬ್ರೋ, ಬರೀ 1 ಲಕ್ಷ ರೂಪಾಯಿ ಮೇಲೆ ಹೋಗಿದೆ, ನಂದು ಏನು ಮಾಡೇ ಇಲ್ಲ ನಾನು, ಆದರೂ ಪೋರ್ಟ್ಫೋಲಿಯೋ 1 ಲಕ್ಷ ರೂಪಾಯಿ ಮೇಲೆ ಹೋಗಿದೆ. ಇದನ್ನು ಓಕೆ, ಇವಾಗ ನಿಮಗೆ ಮೋಟಿವೇಶನ್, 1 ಲಕ್ಷ ರೂಪಾಯಿ ಮೇಲೆ ಹೋಗಿದೆ ಅಂತ. ಮೊನ್ನೆ 300 ಪಾಯಿಂಟ್ ಬಿದ್ದಿತ್ತಲ್ಲ ಮಾರ್ಕೆಟ್ ನಿಫ್ಟಿ, ಅವತ್ತು 4 ಲಕ್ಷ ರೂಪಾಯಿ ಒಂದೇ ದಿವಸ ಕೆಳಗೆ ಬಂದಿತ್ತು. ಹಿಂಗೆ ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ. ನಾವು ಡೈಲಿ ಟ್ರೇಡಿಂಗ್ ಮಾಡಲ್ಲ, ಇನ್ವೆಸ್ಟ್ ಮಾಡ್ತೀನಿ, ಒಳ್ಳೆ ಕಂಪ್ನಿಗಳನ್ನ ನೋಡಿ ಇನ್ವೆಸ್ಟ್ ಮಾಡ್ತೀನಿ, ಇನ್ವೆಸ್ಟ್ ಮಾಡಿ ಸುಮ್ಮನೆ ಕೂತ್ಕೊಂತೀನಿ, ಏನೂ ಮಾಡಲ್ಲ. ವೆಲ್ತ್ ಬಿಲ್ಡ್ ಮಾಡೋದು ನೀವು ಲಾಂಗ್ ಟರ್ಮಲ್ಲೇ. ಡೈಲಿ 100 ರೂಪಾಯಿ ಮಾಡಿದೆ, 200 ರೂಪಾಯಿ ಮಾಡಿದೆ, ನಿಮ್ಮ ಚಿಲ್ಲರೆ ವ್ಯವಹಾರ ಬಿಟ್ಬಿಡಿ, ನಿಮ್ಮ ಚಿಲ್ಲರೆಯಿಂದ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ. ನೀವು ಯಾವಾಗ ಚಿಲ್ಲರೆ ಥರ ಯೋಚನೆ ಮಾಡ್ತೀರಾ, ನಿಮ್ಮ ಲೈಫು ಚಿಲ್ಲರೆ ಆಗುತ್ತೆ. ದೊಡ್ಡದಾಗಿ ಥಿಂಕ್ ಮಾಡಿ. ನಾನು ಥಿಂಕ್ ಮಾಡಿರಲಿಲ್ಲ ನನ್ನ ಹತ್ರ 1 crore ಪೋರ್ಟ್ಫೋಲಿಯೋ ಬರುತ್ತೆ ಅಂತ. ಯಾವಾಗ ನೀವು ದೊಡ್ಡದಾಗಿ ಥಿಂಕ್ ಮಾಡ್ತೀರಾ, ಅದ್ರ ಕಡೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಾಂದರೆ ಇದೇ ಥರ ಡೈಲಿ 500 ರೂಪಾಯಿ ಮಾಡಿದೆ, 300 ರೂಪಾಯಿ ಮಾಡಿದೆ, 200 ರೂಪಾಯಿ ಮಾಡಿದೆ ಅಂತ ಮಾಡ್ತೀರಾ. ಮಾಡೋದು ಇಲ್ಲ ನೀವು ಲಾಭ, ಅದನ್ನ ಆಮೇಲೆ ಇನ್ನೊಂದು ದಿವಸ ಯಾವತ್ತನ ಹೋಗಿ ಕಳ್ಕೊಂತೀರ. ಲಾಂಗ್ ಟರ್ಮಲ್ಲಿ ಜಾಸ್ತಿ ಪೀಸ್ ಇರುತ್ತೆ, ಆಮೇಲೆ ದುಡ್ಡು ಮಾಡೋ ಕೆಪಬಿಲಿಟಿನೂ ಲಾಂಗ್ ಟರ್ಮಲ್ಲೇ ಜಾಸ್ತಿ ಇರುತ್ತೆ. ಕಿಟ್ ಕ್ಯಾಟ್, ನೆಸ್ಲೆ, ಪಾಂಡ್ಸ್ ಕ್ರೀಮ್, ಹಿಂದೂಸ್ತಾನ್ ಯೂನಿಲಿವರ್, ಡೋಲೋ 650 ಟ್ಯಾಬ್ಲೆಟ್, ಸಿಪ್ಲಾ, ಕಿಂಗ್ ಸಿಗರೆಟ್, ITC, ಇದೇ ಥರ ಬೇರೆ ಬೇರೆ ಪ್ರಾಡಕ್ಟ್ನ ಓನರ್ಶಿಪ್ ತಿಳಿಯೋದು ಹೇಗೆ ಬ್ರೋ? ಎಕ್ಸಾಂಪಲ್ ಕೂಲ್ ಡ್ರಿಂಕ್ಸ್, ಶೂ, ಕ್ಲಾತಿಂಗ್, ಐಡಿಯಾ ಓನರ್ಶಿಪ್ ಹೇಗೆ ತಿಳಿಯೋದು? ಬ್ರೋ ಏನಿಲ್ಲ, ಸಿಂಪಲ್ಲು. ನೀವು ಇದನ್ನು ಅಮೇರಿಕಾದಲ್ಲಿ ಜಾಸ್ತಿ ಯೂಸ್ ಮಾಡೋರು. ವಾರನ್ ಬಫೆಟು ಇದೇ ಹೇಳ್ತಿದ್ದ ಆ್ಯಕ್ಚುಲಿ. ಏನಂದರೆ, ನೀವು ಯಾವುದು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಾ ಅಂಥ ಬ್ರ್ಯಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡಿ. ನೀವು ಜಸ್ಟ್ ಪ್ಯಾಕೆಟ್ನ ಹಿಂದೆ ತಿರುಗಿಸಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಓನ್ಡ್ ಬೈ ಯಾರು, ಮಾರ್ಕೆಟೆಡ್ ಬೈ ಯಾರು ಅಂತ. ಒಂದೊಂದ್ಸಲ ಹೆಂಗಿರುತ್ತೆ ಅಂದರೆ, ನಿಮ್ಮದು ಪೆಪ್ಸಿ ನೋಡಿದ್ದೀರಾ? ಪೆಪ್ಸಿ ಇಂಡಿಯಾದಲ್ಲಿ ನೀವು ಯಾವುದೇ ಥರ ಬ್ರ್ಯಾಂಡ್ ಯೂಸ್ ಮಾಡಿ, ಪೆಪ್ಸಿ ಮಾರ್ಕೆಟೆಡ್ ಬೈ ಪೆಪ್ಸಿನೇ, ಬಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ವರುಣ್ ಬಿವರೇಜಸ್ ಅಂತ ಇರುತ್ತೆ. ಅದೇ ನೀವು ಡಾಮಿನೋಸಲ್ಲಿ ನೋಡಿ, ಡಾಮಿನೋಸ್ ಬಂದ್ಬಿಟ್ಟು ಅಮೆರಿಕನ್ ಬ್ರ್ಯಾಂಡ್, ಬಟ್ ಡಾಮಿನೋಸ್ನ ಇಂಡಿಯಾದಲ್ಲಿ ಜುಬ್ಲಿಯಂಟ್ ಫುಡ್ ವರ್ಕ್ಸ್ ಅಂತ ಒಂದು ಫ್ರಾಂಚೈಸಿ ಬೈ ಮಾಡಿದ್ದಾರೆ. ಈಗ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು ಜುಬ್ಲಿಯಂಟ್ ಫುಡ್ ವರ್ಕ್. ಇವ್ರಿಗೆ ಲೈಸೆನ್ಸ್ ಇರುತ್ತೆ ಇಂಡಿಯಾದಲ್ಲಿ ಅವ್ರ ಬ್ರ್ಯಾಂಡ್ನ ಯೂಸ್ ಮಾಡ್ಕೊಳಕ್ಕೆ. ಅವ್ರಿಗೆ 5%, 6% ಅಂತ ರಾಯಲ್ಟಿ ಫೀಸ್ ಕೊಡ್ತಾರೆ, ಬಟ್ ಇವರು ಕಂಪ್ಲೀಟ್ಲಿ ಲಾಭ ಇವರೇ ತಗೊಳ್ತಾರೆ. ಆ ಥರ ನೀವು ಯಾವುದೇ ಒಂದು ಬ್ರ್ಯಾಂಡ್ನ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ದೀರಾ, ಈಗ ನೀವು ಜಾಸ್ತಿ ಡಾಮಿನೋಸ್ಗೆ ಹೋಗಿ ಪಿಜ್ಜಾ ತಿಂತಿದ್ದೀರಾ, ಅಲ್ಲಿ ಸುತ್ತಮುತ್ತ ಲೊಕ್ಯಾಲಿಟಿನಲ್ಲಿ ಜಾಸ್ತಿ ಜನ ಇದ್ದಾರೆ, ಅವಾಗ ನೀವೇ ಅಸ್ಯೂಮ್ ಮಾಡ್ಬೋದು, ಡಿಮ್ಯಾಂಡ್ ಜಾಸ್ತಿ ಇದೆ, ಮೇ ಬಿ ಈ ಕಂಪ್ನಿ ಮುಂದಕ್ಕೆ ಹೋಗ್ಬೋದು. ಈ ಥರ ನೀವೇ ಅಸ್ಯೂಮ್ ಮಾಡ್ಕೊಬೋದು. ಆ್ಯಂಡ್ ಡೋಲೋ 650 ಸಿಪ್ಲಾ ಅಲ್ಲ, ಡೋಲೋ ಬಂದ್ಬಿಟ್ಟು ಮೈಕ್ರೋ ಲ್ಯಾಬ್ಸ್ ಅಂತ, ಸಿಪ್ಲಾ ಬಂದ್ಬಿಟ್ಟು ಬೇರೆ, ಡೋಲೋ ಬಂದ್ಬಿಟ್ಟು ಮೈಕ್ರೋ ಲ್ಯಾಬ್ಸ್. ಅದು ಇನ್ನೂ ಲಿಸ್ಟ್ ಆಗಿಲ್ಲ, ಮಾರ್ಕೆಟಲ್ಲಿ ಬಂದಿಲ್ಲ, IPO ಬರ್ಬೋದು ರೀಸೆಂಟಾಗಿ. ಬ್ರೋ ಗೊತ್ತಿಲ್ಲದೆ ಇರೋ ಕಂಪ್ನಿನ ಸರ್ಚ್ ಮಾಡೋದು ಹೇಗೆ ವಿಡಿಯೋ ಮಾಡಿ? ನಾನು ಅದನ್ನು ನೆಕ್ಸ್ಟ್ ಮಂಡೇ ಅಪ್ಲೋಡ್ ಮಾಡ್ತೀನಿ, ಅದು ವಿಡಿಯೋ ಮಾಡಿ. ಯಾವ ಥರ ಅಂದರೆ, ಗೊತ್ತಿಲ್ಲದಿರೋ ಕಂಪ್ನಿ ಅಂದರೆ ಫಸ್ಟು ನಾವೇನು ಮಾಡಬೇಕು, ರೇಷಿಯೋಗಳನ್ನ ತೊಗೊಳ್ಬೇಕು. ರೇಷಿಯೋಗಳು ROE ಇಷ್ಟಿರಬೇಕು, ನೆಟ್ ಪ್ರಾಫಿಟ್ ಇಷ್ಟಿರಬೇಕು ಅಂತ ಹೇಳ್ಬಿಟ್ಟು ಸ್ಕ್ರೀನರಲ್ಲಿ ನಮ್ಗೆ ಏನೇನು ಬೇಕು ಅದು ರೇಷಿಯೋ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ಆ ಕಂಪ್ನಿ ಲೀಸ್ಟ್ ಎಲ್ಲ ಬರುತ್ತೆ. ಇದರಿಂದ ನಾವು ಜಸ್ಟ್ ಹೋಗಿ ಇನ್ವೆಸ್ಟ್ ಮಾಡೋಂಗಿಲ್ಲ, ಆ ಕಂಪ್ನಿ ಬಗ್ಗೆ ಎಗೇನ್ ಮತ್ತೆ ಹೋಗಿ ಡೀಪಲ್ಲಿ ರಿಸರ್ಚ್ ಮಾಡಬೇಕು. ಈ ಕಂಪ್ನಿ ಬಿಸ್ನೆಸ್ ಏನು ಮಾಡ್ತಿದ್ದಾನೆ, ಯಾವ ಥರ ಇದೆ, ಫ್ಯೂಚರ್ ಗ್ರೋತ್ ಏನು ಐಡಿಯಾ ಇದೆ ಇವನಿಗೆ, ಏನು ಮಾಡಬೇಕಂತಿದ್ದಾನೆ, ಈ ಥರ ಎಲ್ಲನೂ ನೋಡಿ ನಾವು ಇನ್ವೆಸ್ಟ್ ಮಾಡಬೇಕು. ಬಟ್ ಸ್ಕ್ರೀನರಿಂದ ನಾವು ಆ ಕಂಪ್ನಿನ ಯಾವ ಥರ ತೆಗೆಯೋದು, ಈ ಥರ ಒಳ್ಳೆ ROE ಮಾಡ್ತಿರೋ ಕಂಪ್ನಿನ ಯಾವ ಥರ ತೆಗೆಯೋದು, ಡೆಟ್ ಕಮ್ಮಿ ಇರೋ ಕಂಪ್ನಿನ ಯಾವ ಥರ ತೆಗೆಯೋದು ಅಂತ ಸ್ಕ್ರೀನರಲ್ಲಿ ನಾನು ನೆಕ್ಸ್ಟು ಮಂಡೇ ಅಪ್ಲೋಡ್ ಮಾಡ್ತೀನಿ ಅದನ್ನು. ಸರ್ ಯೂಲಿಪಲ್ಲಿ ಇನ್ವೆಸ್ಟ್ ಮಾಡೋದು ಸರಿನಾ ತಪ್ಪ ಹೇಳಿ ಸರ್? ಯೂಲಿಪಲ್ಲಿ ಫ್ರಾಡ್ ಮಾಡ್ತಾರೆ ಅಂತ ಹೇಳ್ತಾರೆ, ಸರಿಯಾಗಿ ಹೇಳಿ ಸರ್, ಯಾಕಂದರೆ ನಾನು 3 ಯೂಲಿಪ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಭಯ ಆಗ್ತಿದೆ, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಲೋ ಬೇಡ. ಬ್ರೋ ಯೂಲಿಪ್ ಅನ್ನೋದು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ. ಯೂಲಿಪ್ನ ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾರಿಗೆ ಡಿಸಿಪ್ಲಿನ್ ಇರಲ್ಲ. ಒಂದು ಇಲ್ಲಿ ನೀವು ಎವ್ರಿ ಮಂತ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಮ್ಯೂಚುವಲ್ ಫಂಡು ನನಗೆ ಪ್ರಕಾರ ಅದು ಒಳ್ಳೇದಲ್ಲ, ಪ್ರಾಬ್ಲಮ್ ಅದು. ಎಷ್ಟು ಜನ ಲಿಕ್ವಿಡಿಟಿನ ಒಳ್ಳೇದಂತಾರೆ, ನನ್ನ ಪ್ರಕಾರ ಪ್ರಾಬ್ಲಮ್. ನಮ್ಮಂಥ ಮಿಡಲ್ ಕ್ಲಾಸಿಗೆ ಅದು ಪ್ರಾಬ್ಲಮ್. ಯಾಕಂದರೆ ಈಗ ನಾವು ಕಟ್ಕೊಂಡು ಹೋಗಿರ್ತೀವಿ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಇದಕ್ಕಿದ್ದಾಗ ಏನಾದ್ರು ದುಡ್ಡು ಬೇಕಾದಾಗ ಸಡನ್ನಾಗಿ ವಿಡ್ರಾ ಮಾಡಿಬಿಡ್ತೀವಿ. ನನ್ನ ಫ್ರೆಂಡಿಗೆ ನಾನು 5,000 ರೂಪಾಯಿ SIP ಮಾಡಿಸಿದ್ದೆ 2014ರಲ್ಲಿ. ಇವತ್ತದ್ರ ವ್ಯಾಲ್ಯೂ ಮಿನಿಮಮ್ ಅಂದ್ರೂ ಒಂದು 18-20 ಲಕ್ಷ ಇರಬೇಕಿತ್ತು. ಬಟ್ ಅವ್ನು ಮಧ್ಯದಲ್ಲಿ ಆ ಪಾರ್ಟಿ ಮಾಡೋಕ್ಕೆ, ಈ ಪಾರ್ಟಿ ಮಾಡೋಕ್ಕೆ, ಫೋನ್ ತೊಗೊಳಕ್ಕೆ, ಅದಕ್ಕಿದಕ್ಕಂತ ವಿಡ್ರಾ ಮಾಡ್ತಾನೆ ಇದ್ದಾನೆ. ಈಗಲೂ ಕೂಡ 2 ಲಕ್ಷ ರೂಪಾಯಿ ಇದೆ, ವಿಡ್ರಾ ಮಾಡ್ತಾನೆ ಇರ್ತಾನೆ ಯಾವಾಗ ಬೇಕಾದಾಗ. ಯಾಕಂದರೆ ವಿಡ್ರಾ ಮಾಡೋದು ಈಸಿ ಅದರಲ್ಲಿ. ಬಟ್ ಯೂಲಿಪಲ್ಲಿ ಏನಾಗುತ್ತೆ, ಯೂಲಿಪಲ್ಲಿ 5 ಇಯರ್ ಲಾಕಿನ್ ಇರುತ್ತೆ. 5 ಇಯರ್ವರೆಗೂ ನೀವು ಯಾವುದೇ ಕಾರಣಕ್ಕೂ ದುಡ್ಡನ್ನ ವಿಡ್ರಾ ಮಾಡೋಕ್ಕಾಗಲ್ಲ. ಆಮೇಲೆ ಎವ್ರಿ ಮಂತ್ ಕಂಪಲ್ಸರಿ ಕಟ್ಟಲೇಬೇಕಲ್ಲಿ. ಇದರಿಂದ ನಿಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರುತ್ತೆ. ಬಟ್ ಎಲ್ಲ ದುಡ್ಡು ತಗೊಂಡೋಗಿ ಬರೀ ಯೂಲಿಪಲ್ಲೇ ಹಾಕ್ಬೇಡಿ.
ನಿಮಗೆ ಯಾವ ದುಡ್ಡು ಒಂದು 5 ವರ್ಷ ಬಿಟ್ಟು ಬೇಕು, 5 ವರ್ಷ ಬಿಟ್ಬಿಟ್ಟು ನನಗೆ ಅದನ್ನು ಟಚ್ ಮಾಡಲ್ಲ, ನಾನು 5 ವರ್ಷ ಬಿಟ್ಬಿಟ್ಟು ನನಗೆ ಆ ದುಡ್ಡು ಬೇಕು ಅಂತ ಏನಾದರೂ ಪ್ಲಾನ್ ಇರುತ್ತಲ್ಲ, ಅಂಥ ದುಡ್ಡನ್ನ ನೀವು ತೊಗೊಂಡೋಗಿ ಯೂಲಿಪಲ್ಲಿ ಹಾಕಿ. ಬರೋ ದುಡ್ಡೆಲ್ಲ ಯೂಲಿಪಲ್ಲಿ ಹಾಕಬೇಡಿ. ಮ್ಯೂಚುವಲ್ ಫಂಡ್ ಯೂಸ್ ಮಾಡಿ, ಅದು ಯೂಸ್ ಮಾಡಿ, ಬಟ್ ನಿಮಗೆ ಡಿಸಿಪ್ಲಿನ್ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಮ್ಯೂಚುವಲ್ ಫಂಡ್ನ ಕ್ಲೀನಾಗಿ ಕಟ್ಕೊಂಡು ಹೋಗೋಕ್ಕೆ, ಯಾಕಂದರೆ ಮಧ್ಯೆ ಬಿಡಿಸ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂದಾಗ ಏನು ಮಾಡಿ, ಹೋಗಿ ಯೂಲಿಪಲ್ಲಿ ಇನ್ವೆಸ್ಟ್ ಮಾಡಿ. ಬಟ್ ಯೂಲಿಪಲ್ಲಿ ಜಾಸ್ತಿ ಮಾಡಬೇಡಿ. ನೋಡಿ, ನಿಮ್ಗೆ ಏನಾದ್ರು ಡಿಸಿಪ್ಲಿನ್ ಇಲ್ಲ ಅಂದರೆ ಅಷ್ಟು ಯೂಲಿಪಲ್ಲೇ ಮಾಡಿ. ಡಿಸಿಪ್ಲಿನ್ ಇದೆ, ನಾನು ಪರವಾಗಿಲ್ಲ, ಡಿಸಿಪ್ಲಿನ್ನ ನಾನು ಕಲಿಬೇಕು. ಆ್ಯಕ್ಚುಲಿ ಡಿಸಿಪ್ಲಿನ್ ಕಲೀಲಿದ್ರೆ ನೀವು ದುಡ್ಡು ಮಾಡೋಕ್ಕೆ ಆಗಲ್ಲ. ಯಾವಾಗಲೂ ಫೈನಾನ್ಷಿಯಲ್ ನೀವು ಯಾರನ್ನೇ ನೋಡಿ, ಇದುವರೆಗೂ ನೀವು ನಿಮ್ಮ ಹಿಸ್ಟ್ರಿನಲ್ಲೇ ತೆಗೆದು ನೋಡಿ, ಸ್ಟಾಕ್ ಮಾರ್ಕೆಟ್ ಬಿಟ್ಟಾಕಿ ನಿಮ್ಮ ಸುತ್ತಮುತ್ತನೇ ಕಂಪೇರ್ ಮಾಡಿ ನೋಡಿ, ಯಾರ ಹತ್ರ ಫೈನಾನ್ಷಿಯಲಿ ಒಳ್ಳೆ ಡಿಸಿಪ್ಲಿನ್ ಆಗಿರ್ತಾರೆ ಅವರೇ ಲೈಫಲ್ಲಿ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ. ಯಾಕಂದರೆ ಅವ್ರಿಗೆ ದುಡ್ಡನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕಂತ ಗೊತ್ತಿರುತ್ತೆ. ನೀವು ಅದನ್ನು ಕಲಿಬೇಕು. ಆ್ಯಕ್ಚುಲಿ ಈ ಥರ ಇಂಡಿಸಿಪ್ಲಿನ್ ಆಗಾಡಿದ್ರೆ ಮತ್ತೆ ಎಗೇನ್ ಇದೇ ಟ್ರ್ಯಾಪಲ್ಲಿ ಸಿಗಾಕೊಂತೀರ. ಯೂಲಿಪಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿ, 2,000, 3,000, 4,000 ಏನು ಇನ್ವೆಸ್ಟ್ ಮಾಡಿದ್ದೀರಾ, ದಟ್ ಇಸ್ ಫೈನ್. ಉಳಿದಿದ್ದನ್ನು ನೀವು ಮ್ಯೂಚುವಲ್ ಫಂಡಲ್ಲೇ ಹೋಗಿ. ಆಮೇಲೆ ನೀವು ಯೂಲಿಪಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅವ್ರು ನಿಮಗೆ ಇದನ್ನು ಮಾಡ್ತಾರೆ, ಗ್ಯಾರಂಟಿಡ್ ರಿಟರ್ನಲ್ಲಿ ಇನ್ವೆಸ್ಟ್ ಮಾಡಿ ಸರ್, ನಿಮಗೆ ಸೇಫ್ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ವಾಲಟಿಲಿಟಿ ಇರುತ್ತೆ, ಹಂಗೆ ಹಿಂಗೆ ಅಂತ. ದಯವಿಟ್ಟು ಈ ಥರ ಕೆಲಸ ಮಾಡಬೇಡಿ. ಯಾಕಂದರೆ ನೀವು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೇ ನಾವು ಒಂದು 4 ಕಾಸು ನೋಡೋಕ್ಕಾಗೋದು. ಇಲ್ಲಾಂದರೆ ವಾಲಟಿಲಿಟಿ ನೀವು ಅಗ್ಲೆಲ್ಲ ತೆಗೆದು ನೋಡಲ್ಲ. ವಾಲಟಿಲಿಟಿ ಇರಲಿ ಬಿಡಿ, 1 ವರ್ಷ ಮಾರ್ಕೆಟ್ ಮೇಲೆ ಇರುತ್ತೆ, 1 ವರ್ಷ ಕೆಳಗಿರುತ್ತೆ. ನೀವು 5 ವರ್ಷ ಬಿಟ್ಟು ವಿಡ್ರಾ ಮಾಡ್ತೀರಾ ಅಂದಾಗ ಕಂಪ್ಲೀಟ್ಲಿ ಸೇಫು ನೀವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ದಯವಿಟ್ಟು ನೀವು ಯೂಲಿಪಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಅದನ್ನು ಮಾರ್ಕೆಟ್ ಲಿಂಕ್ಡ್ ಅಂತ ಬರುತ್ತೆ, ಮಾರ್ಕೆಟ್ ಲಿಂಕ್ಡಲ್ಲೇ ಹೋಗಿ. ಗ್ಯಾರಂಟಿ ಅಂತ ದಯವಿಟ್ಟು ಹೋಗಬೇಡಿ. ಗ್ಯಾರಂಟಿ ಅಂತ ಹೋಗೋದ್ರಿಂದ ನಿಮಗೆ 6-7% ವರ್ಕೌಟ್ ಆಗುತ್ತೆ. ಆ ದುಡ್ಡು ಬೆಳೆಯೋದೇ ಇಲ್ಲ, ಇನ್ಫ್ಲೇಷನ್ನು ಬೀಟ್ ಮಾಡೋಕ್ಕಾಗಲ್ಲ. ನೀವು ಅವಾಗ ಆ 25 ಇಯರ್ SIP ಮಾಡಿದ್ರೆ 1 crore ಸಿಗುತ್ತಾ? ಆ 25 ಇಯರ್ SIP ಮಾಡೋದು 1 crore ಸಿಗುತ್ತೆ. ಬಟ್ ನೀವು ಎಷ್ಟು ದುಡ್ಡು ಮಾಡಬೇಕು ಅನ್ನೋದನ್ನು ಚೆಕ್ ಮಾಡಬೇಕು. ನೀವು ಹೋಗಿ ಗೂಗಲಾಗಿ ಹೋಗಿ ಸರ್ಚ್ ಮಾಡಿ, SIP ಕ್ಯಾಲ್ಕುಲೇಟರ್ ಬೈ ಫಿನಾಲಜಿ ಅಂತ ಸರ್ಚ್ ಮಾಡಿ. ಫಿನಾಲಜಿ ನಾನು ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಯೂಸರ್ ಇಂಟರ್ಫೇಸ್ ಎಲ್ಲ ಚೆನ್ನಾಗಿದೆ. ಇವರೇನು ನಮ್ಗೆ ದುಡ್ಡು ಕೊಡಲ್ಲ ಫಿನಾಲಜಿ ಹೆಸರು ಹೇಳೋಕ್ಕೆ. ಮಂತ್ಲಿ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಒಂದು 5,000 ಅಂದ್ಕೊಳ್ಳಿ. ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಯಾವಾಗಲೂ ಮ್ಯೂಚುವಲ್ ಫಂಡಲ್ಲಿ 15%ಗಿಂತ ಜಾಸ್ತಿ ಹೋಗಲೇಬೇಡಿ. ಯಾಕಂದರೆ 15%ಗಿಂತ ಮೇಲೆ ಬಂದರೆ ನಿಮ್ಮ ಲಕ್ಕು. 15% ಬಂದರೆ ಓಕೆ, 15% ವರ್ಕೌಟ್ ಆಗುತ್ತೆ ನನ್ನ ಪ್ರಕಾರ. 15% ಬಂದರೆ ಓಕೆ. ಲಾಂಗ್ ಟರ್ಮ್ ಹೋಗೋದ್ರಿಂದ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಹೋದಾಗ ನಿಮ್ಗೆ 15% ಆರಾಮಾಗಿ ವರ್ಕೌಟ್ ಆಗುತ್ತೆ. ಆಮೇಲೆ ಅಲ್ಲಿ ಟೆನ್ಯೂರಲ್ಲಿ 25 ವರ್ಷ ಅಂತ ಹಾಕಿ. ನೀವು 25 ವರ್ಷ 5,000 ಕಟ್ಕೊಂಡು ಹೋದರೆ ನಿಮಗೆ 1,64 lakhs ಸಿಗುತ್ತೆ. ಅದನ್ನೇ 3,000 ಮಾಡಿ, 3,000 ಮಾಡೋ ನನಗೆ ಅನಿಸ್ದಂಗೆ 1 crore ಬರ್ಬೋದು. 98 lakhs ಬರ್ತಾ ಇದೆ. ಈ ಥರ ನೀವು ಇಲ್ಲಿ ಚೆಕ್ ಮಾಡಿ ನೋಡ್ಬೋದು ನನಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತ. 15%ಗಿಂತ ಜಾಸ್ತಿ ಹೋಗಬೇಡಿ. ಪರ್ಸೆಂಟೇಜ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಲಿ. ನಿಮ್ಮದು ಟೈಮು ಮತ್ತು ಮನಿನ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದಂಗೆ ದುಡ್ಡು ಇನ್ಕ್ರೀಸ್ ಆಗುತ್ತೆ. ಒಬ್ಬೊಬ್ಬರು ಏನು ಮಾಡ್ತಾರೆ, SIPನಲ್ಲಿ ಖುಷಿ ಸಿಗೋಕ್ಕೋಸ್ಕರ 25%, 30% ಎಲ್ಲ ಮಾಡ್ತಾರೆ. ನೀವು ಮನಸ್ಸಿಗೆ ಸಮಾಧಾನ ಮಾಡ್ಕೊಬೇಕಷ್ಟೇ, 30% ರಿಟರ್ನ್ ತೆಗಿತೀನಿ ಅಂತ. ರಿಯಾಲಿಟಿನಲ್ಲೂ ಆಗಲ್ಲ ಅದು. ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅದನ್ನು ಸರ್ಚ್ ಮಾಡಿ ನೋಡಿ. ನೀವೇ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. 10 ವರ್ಷ ಬಿಟ್ಟು ನನಗೆ ಇಷ್ಟು ಬೇಕಾ, ನೀವು ಸರ್ಚ್ ಮಾಡಿ ನೋಡಿ. 1 ಕೋಟಿ ಬೇಕಂದ್ರೆ 10 ವರ್ಷಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು. ಇದರಲ್ಲಿ ಗೋಲ್ SIP ಅಂತಲೂ ಬರುತ್ತೆ. ಈ ಗೋಲ್ SIPನಲ್ಲಿ ಹೋಗ್ಬಿಟ್ಟು ನೀವು ಟಾರ್ಗೆಟೆಡ್ ವೆಲ್ತ್ 1 crore ಮಾಡಬೇಕು. 1 crore ಅಂತ ನೀವು ಟೈಪ್ ಮಾಡಿದ್ರೆ ಈ ರಿಟರ್ನ್ ಪರ್ಸೆಂಟೇಜ್ 15%, ಟೆನ್ಯೂರ್ ಬಂದ್ಬಿಟ್ಟು 25 years. ಇನ್ಫ್ಲೇಷನ್ ಅಡ್ಜಸ್ಟೆಡ್ ಕೇಳ್ತಾ ಇದೆ, ನೋ ಅಂತಲೇ ಹೊಡೀರಿ. ಈಗ ಬಂತ ನೋಡಿ, 3,045 rupees ಪರ್ ಮಂತ್ ಮಾಡಿದ್ರೆ ನಿಮಗೆ 1 crore ಅಚೀವ್ ಮಾಡ್ಬೋದು 25 ವರ್ಷದಲ್ಲಿ, 15% ರಿಟರ್ನ್ ಕೊಟ್ಟರೆ. ಈ ಥರ ನೀವು ಹೋಗಿ ಚೆಕ್ ಮಾಡ್ಬೋದು. ಅದರಲ್ಲಿ ಸರ್ TCSದು ROE 46% ಇದೆ, ಇಯರ್ ಆನ್ ಇಯರ್ 46% ರಿಟರ್ನ್ ಕೊಡುತ್ತಾ ಬ್ರೋ? ಅದಕ್ಕೆ ROEನ ನಾವು ಯಾವಾಗಲೂ ಕ್ವಾಲಿಟಿ ಆಫ್ ದಿ ಕಂಪ್ನಿನ ಚೆಕ್ ಮಾಡೋಕ್ಕೆ ಯೂಸ್ ಮಾಡಬೇಕು. ಬಟ್ TCS ಏನು ಮಾಡ್ತಾ ಇರುತ್ತೆ ಗೊತ್ತಾ, ನೀವು ಸ್ಕ್ರೀನಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. ಸ್ಕ್ರೀನರಲ್ಲಿ ಹೋಗ್ಬಿಟ್ಟು TCS ಅಂತ ಸರ್ಚ್ ಮಾಡಿ. TCS ಅಂತ ಸರ್ಚ್ ಮಾಡಿದ ತಕ್ಷಣ ಈಗ ROE ಆಕ್ಚುಲಿ ಏನರ ಮೇಲೆ ಕೊಡೋದಂದರೆ ನೀವು ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ಬ್ಯಾಲೆನ್ಸ್ ಶೀಟಲ್ಲಿ ನಿಮ್ಗೆ ಕಾಣ್ತಾ ಇದೆ ಈಕ್ವಿಟಿ, ಕ್ಯಾಪಿಟಲ್ ಮತ್ತು ರಿಸರ್ವ್ಸ್. ಟೋಟಲ್ ಇವೆರಡು ಸೇರಿಸಿದ್ರೆ ಎಷ್ಟಾಗುತ್ತೆ? TCS 1,600 ಕೋಟಿ ಆಗುತ್ತೆ, 650 ಕೋಟಿ ಆಗುತ್ತೆ. ಇದಕ್ಕೆ TCS 46% ರಿಟರ್ನ್ ತೆಗಿತಿದ್ದಾನೆ ಅಂತ. 46% ರಿಟರ್ನ್ ತೆಗಿತಿದ್ದಾನಾ? ROE 46 ತೋರಿಸ್ತಿದೆ ಅಂದರೆ ಅದು ಇಲ್ಲೇ ಚೆಕ್ ಮಾಡಿ. ಈ ವರ್ಷ 44,000 crore ಮಾಡಿದ್ದಾನೆ ಅಂದರೆ ಈ 1 ಲಕ್ಷಕ್ಕೆ 44,000 ಕೋಟಿ ಲಾಭ ಮಾಡಿದ್ದಾನೆ. ಅವಾಗ ಎಷ್ಟಾಯ್ತು ROE? 44%. ಬಟ್ ನೆಕ್ಸ್ಟ್ ಇಯರು 44% ಯಾಕೆ ಸ್ಟಾಕ್ ಮೇಲೆ ಹೋಗಲ್ಲ ಅಂದರೆ ಇವ್ರು ಏನು ಮಾಡ್ತಾನೆ, ಆ ದುಡ್ಡನ್ನ ವಾಪಸ್ಸು ಡಿವಿಡೆಂಟಾಗಿ ಕೊಟ್ಬಿಡ್ತಾನೆ. ಇಲ್ಲಿ ನೋಡಿ 2023 ಏನೇನು ಅರ್ನ್ ಮಾಡಿದ್ದಾನೆ ಅದಷ್ಟು ಡಿವಿಡೆಂಟಾಗಿ ಕೊಟ್ಬಿಟ್ಟಿದ್ದಾನೆ. ಈಗ ರಿಸರ್ವ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ? 90,000ದಿಂದ 1 ಲಕ್ಷ ಕೋಟಿ ಆಗಿದೆ. ಮುಂದಿನ ವರ್ಷನೂ ಅವನೇನಾದರೂ 10,000 ಕೋಟಿನ ರಿಸರ್ವ್ಸಲ್ಲಿ ಹಾಕ್ಕೊಂಡು ಮಾಡಿದ್ರೆ ROE ಆರಾಮ್ಸೆ 40-45% ಮಾಡ್ಬೋದು. ನೀವು ಇದನ್ನು ಚೆಕ್ ಮಾಡಬೇಕು. ROE ಒಂದೇ ಅಲ್ಲ, ಸೇಲ್ಸ್ ಗ್ರೋತು ಅದೇ ಥರ ಇನ್ಕ್ರೀಸ್ ಆಗ್ತಾ ಇದೆಯಾ, ಪ್ರಾಫಿಟ್ ಗ್ರೋತು ಅದೇ ಥರ ಇನ್ಕ್ರೀಸ್ ಆಗ್ತಾ ಇದೆಯಾ ಅಂತ. ಈಗ ಬಂದಿರೋ ಲಾಭನೆಲ್ಲನೂ ಡಿವಿಡೆಂಟಾಗಿ ಕೊಡ್ತಾ ಇದ್ದೀನಿ. ಇವಾಗ ನಂದೊಂದು ಹಾರ್ಡ್ವೇರ್ ಇದೆ. ಈಗ ಹಾರ್ಡ್ವೇರಲ್ಲಿ ನಾನು 10 ಲಕ್ಷ ಇನ್ವೆಸ್ಟ್ ಮಾಡಿದ್ನ, 10 ಲಕ್ಷ ಇನ್ವೆಸ್ಟ್ ಮಾಡಿ ಈ ವರ್ಷ 2 ಲಕ್ಷ ಲಾಭ ಮಾಡಿದ್ದೀನಿ. ಇದರಲ್ಲಿ ಸ್ಯಾಲ್ರಿ ಎಲ್ಲನೂ ತೆಗೆದು, ಸ್ಯಾಲ್ರಿ, ಕರೆಂಟ್ ಬಿಲ್ ಎಲ್ಲ ತೆಗೆದು 2 ಲಕ್ಷ ಲಾಭ ಮಾಡಿದ್ದೀನಿ. ಇವಾಗ ಈ ಹಾರ್ಡ್ವೇರ್ದು ROE ಆಗುತ್ತೆ 20%.
ಇವಾಗ ಏನು ಮಾಡಿದೆ ನಾನು, ಈ ಲಾಭನ ವಾಪಸ್ಸು ಬಿಸ್ನೆಸ್ ಅಲ್ಲಿ ಹಾಕೊಂಡಂಗೆ ವಾಪಸ್ ನಾನು ಮನೆಗೆ ತಗೊಂಡೋಗ್ಬಿಡ್ತೀನಿ. ನೆಕ್ಸ್ಟ್ ವರ್ಷ ಬಂತು 2024 ನಾನು ಮತ್ತೆ 2 ಲಕ್ಷ ಏನಾದರೂ ಲಾಭ ಮಾಡಿದ್ರೆ 20% ROE ಇರುತ್ತೆ. ಲಾಸ್ಟ್ ಇಯರು 2 ಲಕ್ಷ ಲಾಭ ಮಾಡಿದ್ದೀನಿ, ಈ ವರ್ಷನೂ 2 ಲಕ್ಷ ಲಾಭ ಮಾಡಿದ್ದೀನಿ. ಲಾಭ ಏನು ಇನ್ಕ್ರೀಸ್ ಆಗಿಲ್ಲ. ಅದಕ್ಕೇನೆ ROE ನೋಡಬೇಡಿ, ಲಾಭ ಕೂಡ ಯಾವ ಥರ ಇನ್ಕ್ರೀಸ್ ಆಗಿದೆ ನೋಡಿ. ಲಾಭ 15%ಗಿನ ಮೇಲಿರಬೇಕು, ROE 15ರಿಂದ 20% ಇರಬೇಕು. ಪ್ರಾಫಿಟ್ ಗ್ರೋತ್ ಅಂತ ಬರುತ್ತೆ, ಪ್ರಾಫಿಟ್ ಗ್ರೋತ್ ಚೆಕ್ ಮಾಡಿ. ಬ್ರೋ, ಹೌ ಟು ಸಿ ನ್ಯೂಸ್ ಆರ್ ಅಪ್ಡೇಟ್ ಆಫ್ ಕಂಪನಿ ಇನ್ ಕನ್ನಡ ಲ್ಯಾಂಗ್ವೇಜ್? ಬ್ರೋ, ನನಗೆ ಇದು ಸಿಗುತ್ತೆ ನಿಮಗೆ ಕನ್ನಡದಲ್ಲಿ, ಗೊತ್ತಿಲ್ಲ ನನಗೆ, ಕನ್ನಡದಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ. ನಿಮಗೆ ಮನಿ ಕಂಟ್ರೋಲು ಇಲ್ಲೆಲ್ಲ ನ್ಯೂಸ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಕನ್ನಡ ಲ್ಯಾಂಗ್ವೇಜಲ್ಲಿ ಸಿಗೋದು ಕಷ್ಟ. ಇಂಗ್ಲೀಷ್ ನ್ಯೂಸ್ ಆರ್ಟಿಕಲ್ಲೇ ಜಾಸ್ತಿ ಬರೋದು, ಹಿಂದಿನಲ್ಲಿ ನೋಡೋಕೆ ಹೋಗ್ಬೇಡಿ, ಇಂಗ್ಲೀಷ್ ನ್ಯೂಸ್ ಆರ್ಟಿಕಲ್ಲೇ ಬರೋದು. ಮನಿ ಕಂಟ್ರೋಲಲ್ಲಿ ಸಿಗುತ್ತೆ, ET Now ಸಿಗುತ್ತೆ, ತುಂಬ ವೆಬ್ಸೈಟ್ ಇದ್ದಾವೆ ಅದಕ್ಕೆ ಅಂತಾನೆ. ಮನಿ ಕಂಟ್ರೋಲ್ ಬಿಟ್ಟರೆ ನಿಮ್ಗೆ ಏಂಜಲ್ ಆ್ಯಪಲ್ಲೇ ಸಿಗುತ್ತೆ. ನೀವು ಏಂಜಲ್ ಹೋಮ್ ಪೇಜಿಗೆ ಬಂದರೆ ಇಲ್ಲಿ ಮೇಲ್ಗಡೆ ಹೋಮ್ ಪಕ್ಕನೇ ಒಂದು ನ್ಯೂಸ್ ಅಂತ ಇದೆ ನೋಡಿ. ನ್ಯೂಸ್ ಕ್ಲಿಕ್ ಮಾಡಿದ್ರೆ ನೀವು ವಾಚ್ ಲಿಸ್ಟಲ್ಲಿ ಏನೇನು ಸ್ಟಾಕ್ ಆ್ಯಡ್ ಮಾಡಿದಿರಲ್ಲ ಅದ್ರದ್ದು ಎಲ್ಲರದ್ದು ನ್ಯೂಸ್ ಬರ್ತಾ ಇರುತ್ತೆ. ET ಬಂದಿದೆ, ಮನಿ ಕಂಟ್ರೋಲಿಂದ ಬಂದಿದೆ. ಈ ಥರ ನಿಮಗೆ ನೀವು ವಾಚ್ ಲಿಸ್ಟಲ್ಲಿ ಏನೇನು ಹಾಕಿದ್ದೀರಾ, ಆಮೇಲೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಿದೆ ಅದನ್ನು ಚೆಕ್ ಮಾಡ್ಬೋದು. ಆಲ್ ನ್ಯೂಸ್ ಅಂತ ಇದೆ, ಆಲ್ ನ್ಯೂಸ್ ಎಲ್ಲ ನ್ಯೂಸ್ದು ಬರುತ್ತೆ ಇಲ್ಲಿ, ಎಲ್ಲನೂ ಚೆಕ್ ಮಾಡ್ಬೋದು ನೀವು. ನಾನು ಶೇರ್ ಸೆಲ್ ಮಾಡಿದ್ರು ಅಮೌಂಟ್ ಬರಲ್ಲ ಸರ್, ಡಿಮೆಟ್ ಚಾರ್ಜಸ್ ಅಂತ ಅಮೌಂಟ್ ಕಟ್ ಆಗುತ್ತೆ, ಮಾಡ್ಕೊಳ್ತಾರೆ, ಲಾಭ ಎಲ್ಲ ಚಾರ್ಜಸ್ಗೆ ಹೋಗುತ್ತೆ, ಈ ಚಾರ್ಜಸ್ ಬಗ್ಗೆ ವಿಡಿಯೋ ಮಾಡಿ ಸರ್. ಬ್ರೋ, ನೀವು ಶೇರ್ನ ಸೆಲ್ ಮಾಡ್ಬೇಕಾದ್ರೆ DP ಚಾರ್ಜ್ ಅಂತ ಚಾರ್ಜ್ ಮಾಡ್ತಾರೆ, ಅದು ಎಲ್ಲ ಕಡೆನೂ ಮಾಡ್ತಾರೆ, ಪ್ರತಿಯೊಂದು ಬ್ರೋಕರಲ್ಲೂ ಕಂಪಲ್ಸರಿ. ಬಿಕಾಸ್ DP ಚಾರ್ಜ್ ಬಂದ್ಬಿಟ್ಟು CDSLಗೆ ಹೋಗುತ್ತೆ. ನೀವೇನಾದರೂ ಶೇರ್ನ ಪರ್ಚೇಸ್ ಮಾಡಿದ್ರೆ ಅದು ನಿಮ್ಮ ಏಂಜಲ್ 1 ಅಕೌಂಟಿಗೆ ಬರಲ್ಲ, ಅಥವಾ ಗ್ರೋ ಅಕೌಂಟಿಗೆ ಬರಲ್ಲ, ಅದು CDSL ಅಕೌಂಟ್ಗೆ ಹೋಗಿರುತ್ತೆ. ಈಗ CDSL ಅಕೌಂಟಿಂದ ನೀವೇನಾದರೂ ಶೇರ್ನ ಸೆಲ್ ಮಾಡಿದಾಗ ಅಲ್ಲಿಂದ ಶೇರು ಡೆಬಿಟ್ ಆಗಿನೇ ಸೆಲ್ ಆಗಬೇಕಾಗಿರುತ್ತೆ. ಅದಕ್ಕೆ ಅವರು ಡೆಬಿಟ್ ಚಾರ್ಜ್ ಅಂತ 23 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಸ್ಕ್ರಿಪ್ಟ್, ನಾಟ್ ಪರ್ ಕ್ವಾಂಟಿಟಿ ನೀವು ಎಷ್ಟಾದರೂ ಮಾಡಿ 23 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವೇನಾದ್ರು 1 ಶೇರ್ 2 ಶೇರ್ ಸೆಲ್ ಮಾಡಿದ್ರೆ ನೀವು ಲಾಭನೇ ನೋಡೋಕ್ಕಾಗಲ್ಲ. ಬಿಕಾಸ್ ನೀವು ಬೈ ಮಾಡಿರೋದೇ ಎಸ್ ಬೈ ಮಾಡಿರ್ತೀರ, ಅದು 16 ರೂಪಾಯಿ ಇರುತ್ತೆ. ಸೆಲ್ ಮಾಡಿದಾಗ 16 ರೂಪಾಯಿ DP ಚಾರ್ಜ್ಗೆ ಹೋಗ್ಬಿಡುತ್ತೆ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿ ಸೆಲ್ ಮಾಡ್ಬೇಕಾದ್ರೆ ಮಾತ್ರ ನೀವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯಾಗಿ ಸೆಲ್ ಮಾಡಿ. 1-2 ಸೆಲ್ ಮಾಡಿದ್ರೆ ನಿಮಗೆ 23 ರೂಪಾಯಿ, ನೀವೇನೋ ಶೇರ್ 23 ರೂಪಾಯಿ ಇದ್ರೆ ಅವ್ರು 23 ರೂಪಾಯಿ DP ಚಾರ್ಜ್ ತಾಂತಾರೆ, CDSL ತಾಂತಾರೆ. ನೀವು 1 ಶೇರ್ ಸೆಲ್ ಮಾಡಿದ್ರು ಅಷ್ಟೇ, 1 ಲಕ್ಷ ಶೇರ್ ಸೆಲ್ ಮಾಡಿದ್ರು ಅಷ್ಟೇ. ಸೆಲ್ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಕ್ವಾಂಟಿಟಿಯಾಗಿ ಸೆಲ್ ಮಾಡಿ. ಬೈ ಮಾಡ್ಬೇಕಾದ್ರೆ 1-2 ಬೈ ಮಾಡಿದ್ರು ನಡೆಯುತ್ತೆ. ಬ್ರೋ, ನೀವು ಹೇಳಿದ್ರಲ್ಲ ಫೈನಲ್ ಅಂಡ್ ಸ್ಪೆಷಲ್ ಇಂಟೀರಿಯಂ ಡಿವಿಡೆಂಟ್, ಅದು ಡಿವಿಡೆಂಟ್ನ ಕೊಡ್ಬೇಕಾದ್ರೆ ಯಾವಾಗಲೂ ಫೈನಲ್ ಮತ್ತು ಇಂಟೀರಿಯಂ ಡಿವಿಡೆಂಟ್ ಅಂತ ಕೊಡ್ತಾರೆ. ಸ್ಪೆಷಲ್ ಡಿವಿಡೆಂಟ್ ಯಾವಾಗ ಕಂಪ್ನಿಗೆ ಅನಿಸುತ್ತೆ ಇಲ್ಲ ಸ್ವಲ್ಪ ಜಾಸ್ತಿ ದುಡ್ಡು ಈ ಸಲ ಇನ್ವೆಸ್ಟರ್ಸ್ಗೆ ಕೊಡ್ಬೇಕನ್ಸಿದಾಗ ಸ್ಪೆಷಲ್ ಡಿವಿಡೆಂಟ್ ಕೊಡ್ತಾರೆ. ಈಗ ಕಂಪ್ನಿ ಏನಾದರೂ 10 ರೂಪಾಯಿ EPSನ ಅರ್ನ್ ಮಾಡಿದರೆ ಈ ವರ್ಷ, ಈ 10 ರೂಪಾಯಿನಲ್ಲಿ 2 ರೂಪಾಯಿ ಫಸ್ಟ್ಗೆ ಕೊಡ್ತಾನೆ, ಆಮೇಲೆ ಒಂದು 3 ರೂಪಾಯಿ ಕೊಡ್ತಾನೆ ಮಧ್ಯ ಇಯರಲ್ಲಿ, ಆಮೇಲೆ ಲಾಸ್ಟ್ ಎಂಡ್ ಆಫ್ ದಿ ಇಯರಲ್ಲಿ ಇನ್ನುಳಿದಿದ್ದು ಕೊಡ್ತಾನೆ. ಇದನ್ನೇ ಫೈನಲ್ ಇಂಟೀರಿಯಂ ಸ್ಪೆಷಲ್ ಅಂತ ಕರೀತಾರೆ. ಸರ್, ದೇರ್ ಈಸ್ 1000 ಶೇರ್ಸ್ ಇನ್ ದ ಮಾರ್ಕೆಟ್ ಬಟ್ ಯು ಚೂಸ್ NBCC ಶೇರ್, ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ಹೌ ಡು ಯು ಸೆಲೆಕ್ಟ್ ಔಟ್ ಆಫ್ 1000 ವೇರ್ ಯು ವಿಲ್ ಫೈಂಡ್? ಬ್ರೋ, ಅದನ್ನೇ ನಾನು ಹೇಳಿದ್ದು, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಯಾವ ಥರ ಫೈಂಡ್ ಮಾಡಿದೆ ನಾನು NBCCನ ಅಂತ. NBCCನ ಆ್ಯಕ್ಚುಲಿ ನಾನು ಮುಂಚಿಂದನೂ ಟ್ರ್ಯಾಕ್ ಮಾಡ್ತಾ ಬರ್ತಾ ಇದ್ದೆ. ಆಮೇಲೆ ನನಗೆ ಅದು ವ್ಯಾಲಿಡ್ ಅನ್ನಿಸ್ತು. ಒಂದ್ಸಲ ಕಾಲ್ ಅಟೆಂಡ್ ಮಾಡಿದಾಗ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಮ್ಯಾನೇಜ್ಮೆಂಟ್ ಗೈಡ್ ಮಾಡಿದ್ರು, ನನಗೆ ಹೇಳ್ತಾ ಹೋದರೆ ಎಳ್ಕೊಂಡು ಹೋಗ್ತೀನಿ ಬ್ರೋ. ಅದಕ್ಕೇ ಅದ್ರ ಬಗ್ಗೆ ನಾನು ಯಾವ ಥರ ಶೇರ್ನ ಪಿಕ್ ಮಾಡಬೇಕು ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ದಯವಿಟ್ಟು ವೆಯ್ಟ್ ಮಾಡಿ. ಸರ್, ಪ್ರತಿ ಸಲ ರಿಸರ್ಚ್ ಮಾಡಿ ಅಂತ ಹೇಳ್ತೀರಲ್ವಾ, ರಿಸರ್ಚನ್ನು ಏನೇನು ಮಾಡಬೇಕು, ಯಾವುದರಲ್ಲಿ ಮಾಡಬೇಕು ಅಂತ ತಿಳಿಸಿ. ನೀವು ನೆನ್ನೆ ಪ್ರಶ್ನೆ ಹಾಕಲು ಸಾಧ್ಯವಾಗಲಿಲ್ಲ. ಮುಂದಿನ ವಿಡಿಯೋದಲ್ಲಿ ನಿಮ್ಮಿಂದ ಕನಿಷ್ಠ ಒಂದು ಪ್ರಶ್ನೆಯಾದರೂ ಮಾಡುತ್ತೀರಾ ಅಂದುಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇಷ್ಟು ಚೆನ್ನಾಗಿ ಹೇಳಿಕೊಡುವ ಸಾಹಸವನ್ನು ಮಾಡ್ತಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಿಸರ್ಚ್ ಮಾಡಿ ಅಂದರೆ ಅದನ್ನೇ ಬ್ರೋ, ಇಷ್ಟು ದಿವಸ ನಾನು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ದೀನಿ. ರಿಸರ್ಚ್ ಅಂದರೆ ಇದು ನಥಿಂಗ್ ಅಬೌಟ್, ಈಗ ನೀವು ಒಂದು ಹೆಣ್ಣು ನೋಡ್ಬೇಕಾದ್ರೆ ರಿಸರ್ಚ್ ಮಾಡ್ತೀರಾ, ಏನು ರಿಸರ್ಚ್ ಮಾಡ್ತೀರಾ? ಹುಡುಗ ಹೆಂಗೆ ಕುಡಿತಾನ, ಏನು ಮಾಡ್ತಾನೆ, ಅವ್ನ ಹಿಂದೆ ಆಸ್ತಿ ಎಷ್ಟಿದೆ, ಎಷ್ಟು ದುಡಿತಾನೆ, ಮುಂದೆ ಹೆಂಗಿರ್ತಾನೆ. ಯಾಕೆ ನೀವು ಇದೆಲ್ಲ ನೋಡಿದ್ರೆ ಹೇಳಿ? ಅಂದರೆ ಅವ್ನು ಮುಂದೆ ಚೆನ್ನಾಗಿರ್ತಾನೆ ಅನ್ನೋ ಒಂದು ಗೆಸ್ಸಿಂದ ಇಷ್ಟು ದಿವಸ ಮಾಡ್ಕೊಂಬಂದಿದ್ದಾನೆ ಅಂದರೆ ಮುಂದೆನೂ ಚೆನ್ನಾಗಿರ್ಬೋದು. ಯಾಕಂದರೆ ಹಿಂದೆ ಅದೇ ಥರ ನಡ್ಕೊಂಬಂದಿದೆ. ಇಷ್ಟು ಮಾಡ್ಕೊಂಬಂದವನು ಮುಂದೆನೂ ಚೆನ್ನಾಗಿರ್ತಾನೆ ಅಂತ. ಇದೆಲ್ಲ ರೇಷಿಯೋ. ಏನು ರೇಷಿಯೋ? ಇಷ್ಟು ದುಡಿತಿದ್ರೆ ಇವನು ಒಳ್ಳೆಯನು, ಇಷ್ಟು ಆಸ್ತಿ ಇದ್ದರೆ ನನ್ನ ನನ್ನ ಮಗಳನ್ನ, ನನ್ನ ತಂಗಿನೋ, ನಮ್ಮ ಅಕ್ಕನ ಚೆನ್ನಾಗಿರ್ತಾಳೆ, ಮನೆ ಇರಬೇಕು, ಅದಿರಬೇಕು, ಈ ಥರ ಒಂದು ಇದ್ರ ರೇಷಿಯೋನ. ಇದರಿಂದ ನೀವು ಡಿಸೈಡ್ ಮಾಡಿದ್ರೆ ಮುಂದೆ ನನ್ನ ತಂಗಿ ಚೆನ್ನಾಗಿರ್ತಾಳೆ ಅಂತ. ಬಟ್ ನೀವು ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲೂ ಹಂಗೇನೆ, ನೀವು ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಈ ರೇಷಿಯೋಗಳು ಚೆನ್ನಾಗಿದ್ರೆ, ಈ ಕಂಪ್ನಿ ಹಿಂದೆ ಚೆನ್ನಾಗಿ ಮಾಡ್ಕೊಂಬಂದಿದ್ದಾನೆ ಅಂದರೆ ಮುಂದೆನೂ ಚೆನ್ನಾಗಿ ಮಾಡ್ತಾನೆ, ಮುಂದೆ ಚೆನ್ನಾಗಿ ಮಾಡೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ ಅಂತ ರಿಸರ್ಚ್ ಮಾಡ್ತೀವಿ ಅಷ್ಟೇ. ಕಂಪ್ನಿ ಗ್ರೋ ಆಗೋಕ್ಕೆ ರೀಸನ್ ಏನು? ಕಂಪ್ನಿ ಗ್ರೋ ಆಗೋಕ್ಕೆ ರೀಸನ್ ಏನಂದರೆ ಕಂಪ್ನಿ ಒಳ್ಳೆ ಪ್ರಾಡಕ್ಟ್ನ ತಯಾರು ಮಾಡಿರ್ತಾನೆ, ಸೇಲ್ಸ್ ಚೆನ್ನಾಗಿರುತ್ತೆ,
ಕಂಪ್ನಿ ಜನಗಳ್ದು ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ತಾರೆ. ಎಕ್ಸಾಂಪಲ್ ಝೊಮ್ಯಾಟೊ ಇರ್ಬೋದು. ಝೊಮ್ಯಾಟೊ ಏನ್ ಮಾಡ್ದ, ಝೊಮ್ಯಾಟೊ ಜನಗಳ ಪ್ರಾಬ್ಲಮ್ ಸಾಲ್ವ್ ಮಾಡ್ದ. ಈಗ ಎಷ್ಟೋ ಜನ ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಒಬ್ಬೊಬ್ರು ಇರ್ತಾರೆ, ಅವ್ರು ಹೋಗಿ ಎವ್ರಿ ಟೈಮ್ ಹೋಟ್ಲಲ್ಲಿ ಹೋಗಿ ಊಟ ಮಾಡೋಕ್ಕಾಗಲ್ಲ, ಟೈಮ್ ಇರಲ್ಲ ಅವ್ರ ಹತ್ರ. ಇವನೇನ್ ಮಾಡ್ದ, ಆನ್ಲೈನ್ ಡೆಲಿವರಿ ತಾಂಬಂತ ನಿಮ್ಮ ಮನೆ ಕುಂತಿದ್ದ ಜಾಗದಲ್ಲೇ ನಿಮಗೆ ಊಟ ಬರುತ್ತೆ. ನೀವು ಪ್ರಾಬ್ಲಮ್ ಸಾಲ್ವ್ ಆಯ್ತಾ, ಅದಕ್ಕೆ ಏನು ಮಾಡಿದ್ರಿ, ನೀವು ಝೊಮ್ಯಾಟೊಗೆ ಚಾರ್ಜಸ್ನ ಪೇ ಮಾಡಿದ್ರಿ. ಒನ್ ಆಫ್ ದ ಬಿಸ್ನೆಸ್ ಯಾವಾಗಲೂ ಇದೇ ಥರ ನಡೆಯೋದು. ಈ ಕಂಪ್ನಿ ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ನ ಮಾಡ್ಕೊಂಡು ಹೋದಾಗ ಬಿಸ್ನೆಸ್ ಎಕ್ಸ್ಪಾಂಡ್ ಆಗುತ್ತೆ. ಬಿಸ್ನೆಸ್ ಎಕ್ಸ್ಪಾಂಡ್ ಆಗೋದ್ರಿಂದ ಕಂಪ್ನಿ ಗ್ರೋ ಆಗುತ್ತೆ ಅಷ್ಟೇ. ಬ್ರದರ್, ಕಂಪ್ನಿ ಬಗ್ಗೆ ಟಾರ್ಗೆಟ್ ಇದೆ ಅಂತ ಟೈಮ್ಸ್ ಆಫ್ ಇಂಡಿಯಾಗೆ ಮನಿ ಕಂಟ್ರೋಲಲ್ಲಿ ಆ್ಯಪಲ್ಲಿ ನೋಡಿ ಬೈ ಮಾಡೋದು ಒಳ್ಳೇದಾ? ಬ್ರದರ್, ಟಾರ್ಗೆಟ್ನ ನನ್ನ ಪ್ರಕಾರ ಟಾರ್ಗೆಟ್ ಅದು ಹೆಂಗೆ ಫಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ. ಬಿಕಾಸ್ ಯಾರ ಕೈಲೂ ಇರೋಲ್ಲ ಪ್ರೈಸ್ ನಾಳೆ ಮುಂದಿನ ವರ್ಷ ಇಷ್ಟೇ ಹೋಗುತ್ತೆ, 6 ತಿಂಗಳಲ್ಲಿ ಇಷ್ಟೇ ಹೋಗುತ್ತೆ ಅಂತ. ಬಟ್ ನೀವು ಅದನ್ನು ಒಂದು ರಿಸರ್ಚ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು. ಈ ಬ್ರೋಕರ್ ಟಾರ್ಗೆಟ್ ಕೊಟ್ಟಿದ್ದಾನೆ, ಈ ಕಂಪ್ನಿ ಅದ್ರ ಮೇಲೆ ರಿಸರ್ಚ್ ಮಾಡಿದೆ, ಅವ್ನು ಆಲ್ರೆಡಿ ರಿಸರ್ಚ್ ಮಾಡಿರೋದ್ರಿಂದ ನಿಮಗೊಂದು ಈಸಿ ಆಗುತ್ತೆ. ನೀವು ಅದನ್ನು ಮತ್ತೆ ತೊಗೊಂಡು ನೀವು ರಿಸರ್ಚ್ ಮಾಡೋಕ್ಕೆ ಅದನ್ನು ಪಿಕ್ ಮಾಡ್ಬೋದು. ಅದು ಬಿಟ್ಬಿಟ್ಟು ಅವ್ನು ಹೇಳ್ದ ಅಂತ ಬ್ಲೈಂಡ್ಲಿ ಹೋಗಿ ಬೈ ಮಾಡೋದು ನನ್ನ ಪ್ರಕಾರ ತಪ್ಪು. ಅವ್ನು ಯಾವಾಗ ಬೇಕಿರೋ ಉಲ್ಟಾ ಹೊಡಿತಾನೆ. ಸೆಲ್ ಅಂತ ಹೇಳ್ತಾನೆ, ನಾಳೆ ಬಂದು ಸೆಲ್ ಅಂತ ಹೇಳ್ತಾನೆ, ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ ಹೇಳ್ತಾನೆ, ಏನಾದರೂ ಹೇಳ್ತಿರ್ತಾನೆ. ಅದಕ್ಕೆ ನೀವು ಅವ್ನು ನಮ್ಮ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಖುದ್ದು ನೀವು ಕಲ್ತು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು. ಆ ಸ್ಟಾಕ್ನ ಈಗ ಆಲ್ರೆಡಿ ಅವ್ನು ಯಾವುದೋ ಒಂದು ಎಕ್ಸಾಂಪಲ್ ABCD ಸ್ಟಾಕ್ ಟಾರ್ಗೆಟ್ ಹಿಟ್ ದಿಸ್ ಮಚ್ ಅಂತ ಹೇಳಿರ್ತಾನೆ. ನೀವು ಆ ABCD ಸ್ಟಾಕ್ನ ನೀವು ರಿಸರ್ಚ್ ಮಾಡ್ಬೋದು. ರಿಸರ್ಚ್ ಮಾಡಿ ನಿಮಗೆ ಇಷ್ಟ ಆಯ್ತಾ, ಎಲ್ಲ ಪ್ಯಾರಾಮೀಟರ್ ಓಕೆ ಆಯ್ತಾ, ನೀವು ಅವಾಗ ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ನೀವು ಕಲ್ತು ಇನ್ವೆಸ್ಟ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಈ 2 ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ವಿಷಯನೂ ಕವರ್ ಮಾಡಿದ್ದೀನಿ. ಈ ಥರ 1.5 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಈ ಥರ Q&A ಮಾಡ್ತೀನಿ. ಇದರಿಂದ ನಿಮ್ಗೆ ಏನಾಗುತ್ತೆ, ಮತ್ತೆ ವಾಪಸ್ ರಿವಿಷನ್ ಮಾಡ್ದಂಗೆ ಆಗುತ್ತೆ, ಮತ್ತೆ ಮರ್ತೋಗಿರೋದು ಮತ್ತೆ ತಲೆಗೆ ಬಂದಂಗೆ ಆಗುತ್ತೆ. ನಿಮ್ಗೆ ಏನಾದರೂ ಕ್ವಶನ್ ಪಿಕ್ ಮಾಡಿಲ್ಲ ಅಂದರೆ ಬೇಜಾರಾಗಬೇಡಿ. ನೆಕ್ಸ್ಟ್ ಬೇಕಾದ್ರೆ ನಾನು ಇನ್ನೊಂದು ಮಂತಲ್ಲಿ ನಾನು ಮುಂದಿನ ತಿಂಗಳಲ್ಲಿ ಒಂದು Q&A ಮಾಡ್ತೀನಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಡಿಮ್ಯಾಟ್ ಅಕೌಂಟ್ ಇಲ್ಲದೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ.